गुरुर्ब्रह्मा गुरुर्विष्णु गुरुर्देवो महेश्वर गुरुर् साक्षात् परब्रह्मा तस्मै श्री गुरवे नमः. ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಸತಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಆತ್ಮಜ್ಯೋತಿಗಳಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಮನಾಚೆ ಬೋಧ ಆ ವ್ಯಾಖ್ಯಾನಕ್ಕೆ ಗುರುಗಳಿಗೆ ಸ್ವಾಗತಿಸುತ್ತಾ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅವರವ್ರ ವ್ಯಾಖ್ಯಾನವನ್ನ ಶುರು ಮಾಡಬೇಕು. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरुवे नमः. गुरु साक्षात् परब्रह्मा तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶಕುಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. पतित पावन सीताराम. पतित पावन सीताराम. रघुपति राघव राजा राम पतित पावन सीताराम. सुंदर माधव मेघ श्याम जानकी जीवन राम राम. सुंदर माधव मेघ श्याम जानकी जीवन राम राम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. राम 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 सीता राम राम राम. राम 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 सीता राम राम राम. राम 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 सीता राम राम राम. राम 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 राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಶಿಷ್ಯ ಶ್ರೇಷ್ಠರು ದಾಸ ಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡೋತ ಪ್ರಣಾಮಗಳನ್ನ ಸಲ್ಲಿಸಿ,
ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡೋತ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು ಮತ್ತು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಅನಂತ ದಂಡೋತ ಪ್ರಣಾಮಗಳನ್ನ ಭಕ್ತಿಯಿಂದ ಸಲ್ಲಿಸ್ತೇನೆ. ಇನ್ನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಈ ಒಂದು ಅಪೂರ್ವವಾದಂತಹ ಕ್ಷಣಗಳಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಗುರು ಬಂಧುಗಳಿಗೆ, ಗುರುವರಿಗಿನರಿಗೆ, ತಾಯಿಯಂದಿರಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಎಲ್ಲರಿಗೂ ನನ್ನ ಶಿಷ್ಟಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ನೀವುಗಳೆಲ್ಲ ಶ್ರೀ ಸಮರ್ಥ ಕೃಪೆಯಿಂದ ಮತ್ತೊಮ್ಮೆ ಸಮರ್ಥ ರಾಮದಾಸರಿಂದ ರಚಿತವಾಗಿರುವಂತಹ ಮನೋಬೋಧದ 2 ಶ್ಲೋಕಗಳ ಬಗ್ಗೆ ಚಿಂತನೆ ಮಾಡುವಂತಹ ಅವಕಾಶ ನಿಮಗ ಸಿಕ್ಕದ ಅವಕಾಶ ಇರೋದಕ್ಕಿಂತ ಇದು ಭಾಗ್ಯ ಅಂತ ಅನ್ಬೇಕಂತಾರ. ಯಾಕಂದ್ರ ಮಹಾತ್ಮರ ಒಂದು ವಾಣಿಯನ್ನು ನಾವು ಶ್ರವಣ ಮಾಡುವಂತಹ ಒಂದು ಅವಕಾಶ ನಮಗ್ ಸಿಕ್ತು ಅಂದ್ರ ಅದು ಆ ಜೀವಿಯ ಮಹತ್ ಭಾಗ್ಯ ಅಂತ ತಿಳ್ಕೊಬೇಕಂತ. ಯಾಕಂದ್ರ ಮಹಾತ್ಮರ ವಾಣಿ ಒಳಗೆ ಇಂಥ ಒಂದು ಸಾಮರ್ಥ್ಯ ಇರ್ತದ, ಯಾವ ಕ್ಷಣದೊಳಗ ಶ್ರವಣಿಕನಲ್ಲಿ ಅದು ಪರಿವರ್ತನೆ ಮಾಡ್ತಂತ ಹೇಳಿಕ್ ಬರುದಿಲ್ಲ. ಹಂಗ ನಾವ್ ಈಗಾಗಲೇ ನೋಡ್ಲಿಕ್ಕಾಗಿ ಮನಾಚೆ ಶ್ಲೋಕದ ಒಂದು ಕನಿಷ್ಠ ಅಂದ್ರ 10-15-20 ಶ್ಲೋಕದೊಳಗ ಸಮರ್ಥರು ಏನ್ ಹೇಳಿದ್ರು, ನಾಮಸ್ಮರಣೆ ಮಹತ್ವವನ್ನು ಹೇಳಿದ್ರು. ನಾಮಸ್ಮರಣೆ ಮಾಡಿದ್ರೆ ಆಗುವಂತಹ ಆಂತರಿಕ ಬದಲಾವಣೆಗಳನ್ನು ಹೇಳಿದ್ರು. ಮತ್ತ ನೀವು ಯಾಕೆ ಮಾಡ್ಲಿಕ್ಕೆ ಆಗವಲ್ತಪ್ಪ ಅನ್ನುವಂತ ಕಳಕಳಿಯನ್ನು ನಮ್ಮ ಮುಂದೆ ತೊಡ್ಕೊಂಡ್ರು. ಇಷ್ಟು ಸರಳವಾದದ್ದು, ಸುಲಭವಾದದ್ದು ಈ ಒಂದು ಕಲಿಯುಗದಲ್ಲಿ ಅತ್ಯಂತ ಬೇಗನೆ ಅದು ಫಲ ಕೊಡುವಂತದ್ದು ಯಾವ್ದಾದ್ರು ಇದ್ರ ಅದು ನಾಮಸ್ಮರಣೆ. ಯಾಕಂದ್ರ ಅದು ಉಪಾಧಿ ರಹಿತದ, ಅದಕ್ಕೆ ಯಾವ ಉಪಾಧಿಗಳೇ ಇಲ್ಲ. ಈಗ ಪ್ರತಿಯೊಂದನ್ನು ನಾವು ಭಗವಂತರ ಪ್ರಾಪ್ತಿಗಾಗಿ ಮಾಡುವಂತ ನವ್ಯದ ಭಕ್ತಿಗಳಾಗ್ಲಿ, ಆಮೇಲೆ ಯೋಗ ಯಾಗಗಳಾಗ್ಲಿ, ತೀರ್ಥಯಾತ್ರೆಗಳಾಗ್ಲಿ, ಪೂಜಾ ವಿಧಿಗಳಾಗ್ಲಿ, ಇವೆಲ್ಲ ಮಾಡೋದಕ್ಕೆ ಉಪಾಧಿಗಳವ. ಇವಕ್ಕೆಲ್ಲಾನು ಬೇಕಾಗ್ತದ. ಅದು ಏನೋ ಪೂಜೆ ಮಾಡಬೇಕಾದ್ರೆ ಎಲ್ಲಾ ಸಲಕರಣೆಗಳು ಬೇಕು. ವೇದ ಗೀದ ಯಜ್ಞ ಯಾಗಾದಿಗಳನ್ನ ಮಾಡಬೇಕಾದ್ರೆ ಅದಕ್ಕೆಲ್ಲ ಅಂತ ಒಂದು ಏನಪ್ಪಾ ಅಂದ್ರ ಭೂದೇವತೆಗಳು ಅಂದ್ರ ಅಂತ ಒಂದು ಕಲಿತಂತ ಬ್ರಾಹ್ಮಣರು, ಆ ಮಂತ್ರ ಉಚ್ಚಾರ ಮಾಡುವಂತ, ಘೋಷ ಮಾಡುವಂತ ಬ್ರಾಹ್ಮಣರು ಬೇಕಾಗ್ತದ. ಅದಕ್ಕೆಲ್ಲ ಬಹಳಷ್ಟು ಮೈಲಿಗೆ ಬಹಳಷ್ಟು ಏನಪ್ಪಾ ಅಂದ್ರ ಉಪಾಧಿಗಳಿಂದ ಅದು ಕೂಡಿದೆ. ಉಪಾಧಿ ರಹಿತವಾಗಿದ್ದ ಯಾವ್ದಂದ್ರೆ ಭಗವಂತನ ನಾಮ. ಸದ್ಗುರುಗಳು ನಮಗ ಕೊಟ್ಟಿರುವಂತ ಈ ಸಬೀಜ ನಾಮ, ಸಾಕ್ಷಾತ್ಕಾರ ಮಾಡಿಕೊಂಡಂತ ಈ ನಾಮ ಏನದಲ್ಲ, ಗುರುಗಳು ನಮ್ಮ ಶ್ವಾಸದಾಗ ಏನಿಟ್ಟಲ್ಲ, ಇದನ್ನ ಮಾಡ್ಲಿಕ್ಕೆ ಯಾವ ಉಪಾಧಿನೇ ಇಲ್ಲ, ಏನೂ ಇಲ್ಲ. ಕೇವಲ ನಿನ್ನ ಹೆಂಗ ನೀನು ಶ್ವಾಸ ಉಚ್ಛ್ವಾಸದೊಳಗೆ ನೀನು ಆ ನಾಮಸ್ಮರಣೆಯನ್ನ ಪೂಣಿಸಿ ಬಿಟ್ರೆ ಸಾಕಂತಾರ ಅವ್ರು. ಅದಕ್ಕೇನೋ ನೀ ಪ್ರಯತ್ನ ಬೇಡ. ಶ್ವಾಸ ಹೆಂಗ ನೀನು ಈ ಜೀವ ಇರುವ ತನಕ ಶ್ವಾಸ ತಗೋತಿಲ್ಲ, ಹಂಗ ಆ ಶ್ವಾಸ ತಗೋ ಹೊತ್ನಾಗೊಮ್ಮೆ, ಬಿಡು ಹೊತ್ನಾಗೊಮ್ಮೆ ಆ ನಾಮವನ್ನ ನೀನು ಅದ್ರಾಗ ಸೇರಿಸಿ ಬಿಟ್ಟಿ ಅಂದ್ರ ನಿನ್ನಲ್ಲಿ ಆಂತರಿಕವಾಗಿಯೂ ಬದಲಾವಣೆ ಆಗ್ತದ, ಬಾಹ್ಯವಾಗಿಯೂ ಬದಲಾವಣೆ ಆಗ್ತದ. ಆಮೇಲೆ ನಿನಗ ಕಲ್ಪನಾಕ್ ಮೀರಿದಂತ ಒಂದು ಅನುಭವಗಳು ಅದ್ರಾಗ ಆಗ್ಲಿಕ್ಕೆ ಶುರುವಾಗ್ತವ. ಆಮೇಲೆ ನಿನ್ನ ಪರಮಾರ್ಥದ ಒಳಗಿನ ಅನೇಕ ಸಂಶಯಗಳನ್ನ ಆ ನಾಮ ನಿನಗೆ ಬಗೆಹರಿಸ್ಲಿಕ್ಕೆ ಶುರು ಮಾಡ್ತದ. ಏನೇ ಒಂದು ಸಂಶಯ ನಮಗ್ ಬಂತು ಅಂದ್ರ, ಹಂಗ ನಾವು ಅಖಂಡ ನಾಮಸ್ಮರಣೆ ಮಾಡಿದ್ದಾದ್ರ ಸದ್ಗುರುಗಳೇ ಆ ನಾಮರೂಪದಾಗ ಇರ್ತಾರಂದಾಗ ನಮ್ಮ ಸಂಶಯಗಳಿಗೆ ಉತ್ತರವಾಗಿ ಅವರೇ ಒಳಗ್ ಕೂತ್ಕೊಂಡ ಅಂತ ಒಂದು ಸ್ಫುರಣವನ್ನ ನಮಗ ಮಾಡಿ ನಮಗ ಆ ಸಂಶಯ ನಿವಾರಣೆ ಮಾಡ್ತಾರ. ಇಷ್ಟೆಲ್ಲಾ ಕಾರ್ಯಗಳು ಏನಪ್ಪಾ ಅಂದ್ರ ಆ ನಾಮಸ್ಮರಣೆ ಒಳಗ ಅವ ಅಂತಾರ ಸಮರ್ಥರು. ಅವ ಅಂತಾರಂದ್ರ ಅವ್ರಂತಾರ ನೀವು ಮಾಡಿ ನೋಡ್ರಿ ಅಂತಾರ ಅವ್ರು. ಮಾಡಿ ನೋಡ್ರಿ, ನಿಮಗೆ ಇದ್ರ ಅನುಭವ ಆಗ್ತದ. ಎಲ್ಲಾ ಭಾಷೆಗಳು ನಿಮಗ ಗೊತ್ತಾಗ್ತಾವ, ಎಲ್ಲಾ ಭಾಷೆಯ ಅರ್ಥ ಗೊತ್ತಾಗ್ತದ, ಮಹಾತ್ಮರ ಮಾತಿನ ಅಂತರಾರ್ಥ ನಿಮಗ್ ಗೊತ್ತಾಗ್ಲಿಕ್ಕೆ ಶುರು ಆಗ್ತದ. ಇವೆಲ್ಲನೂ ವಿಶೇಷವಾದಂತ ಅಲೌಕಿಕ ಘಟನೆಗಳು, ಆಮೇಲೆ ಅಲೌಕಿಕ ಒಂದು
ಅನುಭವಗಳು ನಿಮಗೆ ಆಗ್ತಾವ. ಇದು ಏನು ಇಲ್ಲ, ಯಾವ ಉಪಾಧಿ ಇರಲಾರ್ದಂತದ್ದು, ಸರಳವಾದದ್ದು, ಸುಲಭವಾದದ್ದು ಆ ಭಗವಂತನ ನಾಮ, ಅರ್ಥಾತ್ ಸದ್ಗುರುಗಳಿಂದ ನಮಗೆ ಅನುಗ್ರಹಿತರಾಗಿರುವಂತ ಆ ನಾಮವನ್ನು ನೀನು ನೀನು ಅಖಂಡ ಮಾಡ್ಕೋತೀರಿ. ಯಾವಾಗಲೂ ನಿನ್ನ ಶ್ವಾಸ ಒಂದು ಶ್ವಾಸ ತಗೋದು ಬಿಡುದು ಎಷ್ಟು ಈ ಜೀವಕ್ಕ ಮಹತ್ವದಲ್ಲ, ಅಷ್ಟೇ ಪ್ರತಿಯೊಂದು ಶ್ವಾಸದೊಳಗೂ ನಾಮವನ್ನು ನಾವು ಪೊಣಿಸಿದೇವಂದ್ರ ಇವೆಲ್ಲ ಮುಂದಿನ ಒಂದು ಮೆಟ್ಟಲುಗಳು, ಆಧ್ಯಾತ್ಮಿಕ ಮುಂದಿನ ಮೆಟ್ಟಲುಗಳು ನಮಗ ಪ್ರಾಪ್ತ ಆಗ್ತಾವ. ನಮ್ಮಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾವ. ಮೊದಲಿದ್ದಂತ ಒಂದು ನಮ್ಮ ಒಂದು ವ್ಯಕ್ತಿತ್ವ ಏನಿತ್ತಲ್ಲ, ನಮ್ಮ ಮನಸ್ಸಿನ ಒಂದು ಮಲಿನತ ಏನಿತ್ತು, ಅವೆಲ್ಲ ಈ ನಾಮನೆ ತೆಗಿತ ಅಂತಾರ. ನಾಮಸ್ಮರಣೆಗೆ ಇಂಥ ಶಕ್ತಿ ಅದಲ್ಲ. ನೀನು ಆ ನಾಮಸ್ಮರಣೆ ಮಾಡಿದೆ ಅಂದ್ರ ಆ ನಾಮ ನಮಗ ಯಾವುದು ನಮ್ಮ ಒಳಗೆ ಇರಬಾರ್ದಾಗ್ಯದ, ಯಾವ್ದು ಮಲಿನತ ಅದ, ಯಾವ ದೋಷಗಳವ ಅದನ್ನ ತೆಗೆದೋಗಿತ್ತದ. ಯಾವುದು ಸದ್ವಿದ್ಯಾ ಗುಣಗಳು, ಭಗವಂತನ ಪ್ರಾಪ್ತಿಗೆ ಬೇಕಾಗಿರುವಂತಹ ಒಳ್ಳೆ ಗುಣಗಳನ್ನ ಈ ನಾಮ ನಮಗೇನ್ ಮಾಡ್ತದ್ರ, ನಮ್ಮ ಒಳಗ ಅದನ್ನ ಧಾರಣ ಮಾಡ್ಲಿಕ್ಕೆ ಅಂತ ಒಂದು ಪ್ರೇರಣೆ ಕೊಡ್ತದ. ಇಷ್ಟೆಲ್ಲ ಕೆಲಸ ಕೇವಲ ನಾಮದೊಳಗದ. ಅಂಥ ನಾಮದ ಮಹಿಮೆಯನ್ನ ಸಾಕಷ್ಟು ಶ್ಲೋಕದೊಳಗ ಇಲ್ಲಿ ತನಕನೂ ಸಮರ್ಥರು ಹೇಳ್ಯಾರ. ಇವತ್ತಾದ್ರೂ ಸಹಿತ ಆ ನಾಮದ ಮಹಿಮೆಯನ್ನೇ ಹೇಳಿಕತ್ತಾರ. ಆ ಹೇಳೋ ಹೊತ್ನ್ಯಾಗ ಒಂದು ವಿಶೇಷತಾ ಏನದ ಅಂದ್ರೆ, ಈ 2 ಶ್ಲೋಕನೊಳಗ ಇವತ್ತಿನ ದಿವಸ ನಾವು ನೋಡ್ಲಿಕ್ಕಾಗಿ ಜಗತ್ತಿನೊಳಗ ಸಾಕಷ್ಟು ತೀರ್ಥ ಕ್ಷೇತ್ರಗಳು, ಮಹಾನ್ ಕ್ಷೇತ್ರಗಳವ. ಆದ್ರೂ ಸಹಿತ ಸಮರ್ಥರಂತಾರ, ಜಗೀ ಧನ್ಯ ವಾರಾಣಸಿ ಪುಣ್ಯ ರಾಶಿ ತಯೇ ಮಾಜಿ ಜಾತ ಗತಿ ಪೂರ್ವಜಾಸಿ ಮುಖೇ ರಾಮ ನಾಮಾವಳಿ ನಿತ್ಯ ಕಾಳಿ ಜೀವಾಹಿತ ಸಾಂಗೆ ಸದಾ ಚಂದ್ರಮೌಳಿ. ಇದು 99ನೇ ಶ್ಲೋಕ. ಇವತ್ತಿನ 2 ಶ್ಲೋಕಗಳು ಯಾವಂದ್ರ 99 ಮತ್ತು 100, 100ನೇ ಶ್ಲೋಕ. ಅಂದ್ರೆ ನಾವು ಈಗಾಗಲೇ ಮಾತ್ರೆ ಸತ್ಸಂಗ ಫೌಂಡೇಶನ್ ಮುಖಾಂತರ ಇವತ್ತಿನ ದಿವಸಿನ ಒಂದು ಪ್ರವಚನ, ಈ ಒಂದು ಸೇವಾ 100 ಶ್ಲೋಕಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತ ಇಂಥ ಒಂದು ಭಾಗ್ಯ ನಮ್ಮದಾಗ್ಯದ. 99ನೇ ಶ್ಲೋಕನಾಗ ಸಮರ್ಥರಂತಾರ, ಜಗಿ ಧನ್ಯ ವಾರಾಣಸಿ ಪುಣ್ಯರಾಶಿ ತಯೇ ಮಾಜಿ ಜಾತ ಗತಿ ಪೂರ್ವಜಾಸಿ ಮುಖೇ ರಾಮನಾಮಾವಳಿ ನಿತ್ಯ ಕಾಳಿ ಜೀವಾಹಿತ ಸಾಂಗೆ ಸದಾ ಚಂದ್ರಮೌಳಿ. ಇದರ ಅರ್ಥ ಇಷ್ಟೇ, ವಾರಣಾಸಿ ಜಗತ್ತಿನಲ್ಲಿ ಧನ್ಯತೆ ಪಡೆದಂತಹ ಕ್ಷೇತ್ರ. ಈ ವಾರಣಾಸಿ ಅಂದ್ರೆ ಕಾಶಿ ಕ್ಷೇತ್ರ ಅನ್ನುವಂಥದ್ದು ಏನದಲ್ಲ, ಜಗತ್ತಿನೊಳಗೆ ಒಂದು ಶ್ರೇಷ್ಠ ಧನ್ಯತೆ ಪಡೆದಂತಹ ಒಂದು ಕ್ಷೇತ್ರ. ಅಲ್ಲಿಗೆ ಹೋದವರ ಪೂರ್ವಜರು ಉದ್ಧಾರ ಹೊಂದುವರು ಅಂತ ನೋಡಿ. ಕಾಶಿ ಕ್ಷೇತ್ರಕ್ಕೆ ನೀವು ಹೋಗಿ ಅಲ್ಲಿ ಹೋದಿರಂದ್ರ ಅಲ್ಲಿ ಏನಪ್ಪಾ ಅಂದ್ರ ಆ ಒಂದು ಶಂಕರನ, ಕಾಶಿ ಮಹಾದೇವನ ಒಂದು ಕೃಪೆಯಿಂದ ನೀವು ಮಾಡುವಂತ ರಾಮನಾಮದ ಒಂದು ಮಹಿಮೆಯ ಪ್ರಭಾವದಿಂದ ನಿಮ್ಮ ಪೂರ್ವಜರು ಹಿಂದಿನ 21 ಪೀಳಿಗೆ ಮತ್ತು ಮುಂದಿನ 21 ಪೀಳಿಗೆನು ಇಷ್ಟು ಉದ್ಧಾರ ಮಾಡುವಂತ ಇದು ಆ ಕಾಶಿ ಕ್ಷೇತ್ರದೊಳಗದ ಅಂತಾರ. ಏನ್ರಿ, ಅಲ್ಲಿರುವ ಚಂದ್ರಮೌಳಿ ಅಂದ್ರೆ ಮಹಾದೇವ ನಿತ್ಯವೂ ರಾಮನಾಮದಲ್ಲಿ ಇರ್ತಾನ. ಅವ ಅಲ್ಲಿ ಆ ಚಂದ್ರಮೌಳಿ ಅಂದ್ರೆ ಏನು, ಶಂಕರ ಮಹಾದೇವ ರಾಮನಾಮವನ್ನ ಒಂದು ಕ್ಷಣ ಸಹಿತ ಬಿಡ್ಲಾರ್ದ ಅಲ್ಲಿ ನಾಮಸ್ಮರಣೆ ಮಾಡ್ತಿರ್ತಾನ. ಅಂತ ಒಂದು ಕ್ಷೇತ್ರಕ್ಕೆ ನೀವು ಹೋದ್ರಿ ಅಂದ್ರ ನಮ್ಮ ಪೂರ್ವಜರು ಉದ್ಧಾರ ಆಗ್ತಾರ, ನೀ ಅಂತೂ ಉದ್ಧಾರ ಹಾಗೆ ಆಗ್ತಿ. ಅದಕ್ಕೆ ಕಾಶಿ ಕ್ಷೇತ್ರಕ್ಕೆ ಮುಕ್ತಿ ಕ್ಷೇತ್ರ ಅಂದಾರ. ಅಂದ್ರ ಅಲ್ಲಿ ಹೋಗಿ ಯಾರಾದ್ರೂ ತಮ್ಮ ಒಂದು ಜೀವ ಅವ್ರಂತಲ್ಲಿ ಅಕಸ್ಮಾತ್ ಅಲ್ಲಿ ಅವ್ರ ಜೀವ ಹೋತು ಅಂದ್ರ, ಅಥವಾ ಜೀವ ಹೋಗೋ ಸಮಯದೊಳಗ ಸ್ವಲ್ಪ ಕ್ಷಣ ಮೊದಲ ಆ ಮಹಾದೇವ ಬಂದ ಅವ್ರ ಕಿವಿಯೊಳಗ, ಯಾರು ಜೀವ ಬಿಡೋರಿದ್ದಾರಲ್ಲ ಅವ್ರ ಕಿವಿಯೊಳಗ ರಾಮನಾಮದ ಉಪದೇಶ ಮಾಡ್ತಾರ. ಹಿಂಗಾಗಿ ಅಲ್ಲಿ ಯಾರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರಲ್ಲ ಅವರು ಮುಕ್ತಿ ಅನ್ನುವಂತದ್ದು ಇಂಥ ಒಂದು ಶ್ರೇಷ್ಠ ಸ್ಥಾನ. ಅದಕ್ಕೆ ಅವ್ರಂದ್ರು, ಜಗಿ ಧನ್ಯ ವಾರಾಣಸಿ ಪುಣ್ಯರಾಶಿ ತೇ ಮಾಜಿ ಜಾತ ಗತಿ ಪೂರ್ವಜಾಸಿ ಮುಖೇ ರಾಮನಾಮಾವಳಿ ನಿತ್ಯ ಕಾಳಿ ಜೀವಾಹಿತ ಸಾಂಗೆ ಸದಾ ಚಂದ್ರಮೌಳಿ ಅಂತೇಳಿ
ಈ ಒಂದು ಶ್ಲೋಕದ ಸಾಮಾನ್ಯ ಅರ್ಥವನ್ನ ನಾವು ನೋಡಿದೆವು. ಇನ್ನೊಂದು 100ನೇ ಶ್ಲೋಕ, 100ನೇ ಶ್ಲೋಕನೊಳಗೆ ಏನಂತಾರ ಅವ್ರು ಸಮರ್ಥರು? ಹರೇ ಯಥಾ ಸಾಂಗರೇ ಕರ್ಮ ತೇಹಿ ಘಡೇನಾ घड़े धर्म ते पुण्य घाटी पडेना दया पाहता सर्वभूती असेना मुखाचे मुखी नाम तेही वसेना जय जय रघुवीर समर्थ. ಈ 100ನೇ ಶ್ಲೋಕ ಏನಂತಾರ ಸಮರ್ಥರು ಅಂದ್ರೆ, ಯಥಾ ಸಾಂಗರೇ ಕರ್ಮ ತೇಹಿ ಘಡೇನ घड़े धर्म ते पुण्य घाटी पडेना दया पाहता सर्वभूತಿ ಅಸೇನ ಮುಖಾಚೆ ಮುಖಿ ನಾಮ ತೇಹಿ ವಸೇನ. ಅಂದ್ರ ಕೆಲವು ಜನರು ಸತ್ಕರ್ಮ ಮಾಡ್ತಾರ, ನಾವೆಲ್ಲರೂ ಕೆಲವೊಂದು ಸತ್ಕರ್ಮಗಳನ್ನು ಮಾಡ್ತೇವೆ. ಆದ್ರೆ ಅವು ಯಥಾಸಾಂಗ ಅಂದ್ರೆ ಸಮರ್ಪಕವಾಗಿ ನಮ್ಮಿಂದ ಆಗುದಿಲ್ಲ. ನಮ್ಮಿಂದ ಆಗುವುದನ್ನು ಯಾರಿಂದನೂ ಅಷ್ಟು ಕರ್ಮ ಸಿದ್ಧಾಂತನೇ ಹಂಗದ. ಅದು ಆ ಕರ್ಮದೊಳಗೆ ಏನಾದ್ರೂ ಒಂದು ನ್ಯೂನ್ಯತೆಗಳಾದವು ಅಂದ್ರೆ ಅದ್ರ ಫಲಾನು ನಮಗ್ ಸಿಗುತ್ತಿರುವುದಿಲ್ಲ. ಅದರಿಂದಾಗಿ ಮಾಡಿದ ಕರ್ಮದ ಪುಣ್ಯವೂ ಪ್ರಾಪ್ತವಾಗುವುದಿಲ್ಲ. ಸ್ವಲ್ಪೇ ನಾವು ಮಾಡೋ ಕರ್ಮದಾಗ ಫರಕ್ ಆತಂದ್ರ ಅಥವಾ ಏನೋ ತಪ್ಪಾತಂದ್ರ ಅದರಿಂದ ಸಿಗುವಂತ ಪುಣ್ಯದ ಪ್ರಾಪ್ತಿಯೂ ಆಗುವುದಿಲ್ಲ ಅಂತಾರ. ಆಮೇಲೆ ಎಲ್ಲ ಭೂತ ಮಾತ್ರದಲ್ಲಿ ದಯೆ ತೋರಲು ಸಾಧ್ಯವಾಗುವುದಿಲ್ಲ. ನಮಗ ಏನಾಗಿಬಿಡ್ತಾರ, ಪುಣ್ಯದ ಒಂದು ಕೊರತೆಯಿಂದ ಸರ್ವಭೂತದಲ್ಲಿ ದಯಾ ಪ್ರಾಪ್ತ ಆಗುವುದಿಲ್ಲ, ಎಲ್ಲರ ಮೇಲೂ ದಯಾ ಹುಟ್ಟುವುದಿಲ್ಲ. ಇಂಥವರ ಬಾಯಿಯಿಂದ ಏನೂ ಖರ್ಚಿಲ್ಲದ ನಾಮ ಮಾತ್ರ ಬರುವುದಿಲ್ಲ. ಇಷ್ಟೆಲ್ಲ ಇದ್ರು ಸಹಿತ ಸರಳವಾದದ್ದು, ಸುಲಭವಾದದ್ದು, ಆಮೇಲೆ ಪ್ರತಿ ಒಂದು ನಾಮನು ನಮಗೆ ಲಾಭದಾಯಕವಾಗಿ ಪುಣ್ಯದ ಒಂದು ಸಂಚಯ ಮಾಡುವಂತ ಕಾರ್ಯ ಮಾಡ್ತಿದ್ರು ಸಹಿತ ಅದು ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಥಾತ್ ಸಮರ್ಥರಂತಾರ, ನಿಮ್ಮಿಂದ ಅದನ್ನು ಮಾಡ್ಲಿಕ್ಕೆ ಆಗವಲ್ತಲ್ಲ. ಹಿಂಗಾಗಿ ಮನಸ್ಸಿಗೆ ಬಹಳಷ್ಟು ನೋವು ತೊಡ್ಕತ್ತಾರ. ಈ 2 ಶ್ಲೋಕದ ವಿಶೇಷತೆ ಅಂದ್ರೇನು? ಜಗತ್ತಿನೊಳಗ ಶ್ರೇಷ್ಠ ಕ್ಷೇತ್ರ ಅನ್ಸ್ಕೊಂಡ ಕಾಶಿ ಕ್ಷೇತ್ರ ಅದು ಧನ್ಯ ಧನ್ಯ ಕಾಶಿ ಕ್ಷೇತ್ರ. ಅಂದ್ರೆ ವಾರಣಾಸಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಮುಕ್ತಿ ಸಂಬಂಧ ಕೆಲವೊಬ್ಬರಂತರು ಅಲ್ಲಿ ಹೋಗಿ ತಮ್ಮ ಜೀವ ಬಿಡೋ ಸಂಬಂಧ ಅಲ್ಲಿ ಹೋಗ್ತಾರ, ಹೋಗಿ ಅಲ್ಲೇ ವಾಸ ಮಾಡ್ತಾರ. ಇದರ ಅರ್ಥ ಅಲ್ಲಿ ವಾಸ ಮಾಡಿದವ್ರಿಗೆಲ್ಲರಿಗೂ ಜೀವ ಅಲ್ಲೇ ಹೋಗ್ತಂತ ಹಿಂಗೇನಿಲ್ಲ. ಅದು ಯಾವಾಗ ಅವ್ರದ್ದು ಸಂಚಿತದ ಶೇಷ ಮುಗಿತದ ಅವಾಗೆ ಹೋಗ್ತಿರ್ತದ. ಆದ್ರ ಅಲ್ಲಿ ಯಾರ್ದ ಜೀವ ಹೋಗಿರ್ತದಲ್ಲ ಅವ್ರನ್ನ ಉದ್ಧಾರ ಮಾಡುವಂತ ಕಾರ್ಯ ಸ್ವತಃ ಆ ಮಹಾದೇವನೇ ಮಾಡ್ತಾನಂತ. ಮಹಾದೇವ ಇಲ್ಲಿ ಯಾರು ಇದು ಮಾಡ್ತಾರಲ್ಲ ಅವ್ರನ್ನ ಉದ್ಧಾರ ಮಾಡುವಂತ ಕಾರ್ಯ ಮಹಾದೇವ ಮಾಡ್ತಾನ. ಯಾಕಂದ್ರ ರಾಮನಾಮದ ಮಹಿಮೆಯನ್ನ ಅರಿತವನೇ ಮಹಾದೇವ ಶಂಕರ. ಆ ನಾಮದ ಮೇಲೆ ಇಷ್ಟೊಂದು ಪ್ರೇಮದಲ್ಲ ಅವರಿಗೆ, ಮಹಾದೇವಿಗೆ, ಶಂಕರನಿಗೆ, ಶಿವನಿಗೆ. ಒಂದು ಕ್ಷಣ ಬಿಡದೆ ಆ ನಾಮಸ್ಮರಣೆ ಅವಲ್ಲಿ ಮಾಡ್ಕೋತಿರ್ತಾನ. ಇಷ್ಟೇ ಅಲ್ಲ, ಕಾಶಿ ಕ್ಷೇತ್ರಕ್ಕೆ ಹೋದಂತ ಎಲ್ಲಾ ಭಕ್ತ ವೃಂದ ಏನದಲ್ಲ ಅದು ರಾಮನಾಮದ ಗರ್ಜನೆ ಮಾಡ್ಕೋತಾನೆ ಇರ್ತಂತಾರ. ಯಾಕಂದ್ರೆ ಕಾಶಿ ಒಳಗೆ ಹೋಗಿ ನೀವು ಶಿವನ ನಾಮಸ್ಮರಣೆ ಮಾಡ್ತೇವ ಅಂದ್ರು ಸಹಿತ ಶಿವಗ್ ಸಂತುಷ್ಟ ಆಗ್ಬೇಕಾರ ಅವ ಅಂತಾನ, ನನಗೆ ರಾಮನಾಮವನ್ನು ನೀವು ಘೋಷ ಮಾಡ್ರಿ. 2 ಒಂದೇ. ಅದೇ ಶಿವನ ನಾಮಸ್ಮರಣೆಯೊಳಗಿರುವಂತ ಸಾಮರ್ಥ್ಯನೂ ಅದೇ ಅದ, ರಾಮನಾಮದೊಳಗಿರುವಂತ ಸಾಮರ್ಥ್ಯನೂ ಅದೇ ಅದ. ಆದ್ರೆ ಆ ಕ್ಷೇತ್ರದ ಕ್ಷೇತ್ರಾಧಿಪತಿ, ಆ ಕ್ಷೇತ್ರದ ಮೂಲ ಏನಪ್ಪಾ ಅಂದ್ರೆ ಮಹಾದೇವ. ದೇವರ ದೇವ ಮಹಾದೇವಗೆ ಇಚ್ಛಾ ಏನದ ಅಂದ್ರ ನನಗೆ ರಾಮನಾಮದ ಒಂದು ಅಖಂಡ ಗುಣಗಾನ ಗರ್ಜನೆ ನನಗಿಲ್ಲಿ ಆಗಬೇಕು ಅಂತೇಳಿ ಎಲ್ಲರಿಗೂ ಅಲ್ಲಿ ಒಂದು ನೀವು ರಾಮನಾಮ ಸ್ಮರಣೆಯನ್ನು ಮಾಡ್ರಿ ಅಂತೇಳಿ ಅಂತ ಒಂದು ಪ್ರೇರಣೆಯನ್ನು ಕೊಡ್ತಾರಂತಲ್ಲಿ. ಹಿಂಗಾಗಿ ನೀವು ಕಾಶಿ ಕ್ಷೇತ್ರಕ್ಕೆ ಹೋದ್ರಿ ಅಂದ್ರ ಅಲ್ಲಿ ರಾಮನಾಮದ ಗರ್ಜನೆ ನಮಗೆ ಹೆಚ್ಚು ಕೇಳಿಸ್ತದ. ಯಾಕಂದ್ರ ಆ ಕ್ಷೇತ್ರಾಧಿಪತಿ ಮಹಾದೇವನೇ ಆ ನಾಮಸ್ಮರಣೆ ಸತತ ಹಗಲು ರಾತ್ರಿ ಅಹರ್ನಿಸಿ ಆ ನಾಮದೊಳಗಿರ್ತಾನ. ಆ ನಾಮಸ್ಮರಣೆಯನ್ನು ಯಾರು ಮಾಡ್ತಿರ್ತಾರ ಅವ್ರ ಮೇಲೆ ಅತ್ಯಂತ ಏನಪ್ಪಾ ಅಂದ್ರೆ ಪ್ರೀತಿನೂ ಮಾಡ್ತಾನ. ಅಂದಾಗ ಈ ಶ್ಲೋಕದೊಳಗೆ ಏನ್ ನಾವು ತಿಳ್ಕೊಬೇಕಂದ್ರ, ಒಂದು ಕ್ಷೇತ್ರ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠ ಕ್ಷೇತ್ರ, ಧನ್ಯತಮ ಕ್ಷೇತ್ರ ಅಂತ ಅನ್ಸ್ಕೋಬೇಕಾತಂದ್ರ ಯಾಕೆ ಅನ್ಸ್ಕೋತಂದ್ರ ಅಲ್ಲಿ ರಾಮನಾಮದ ಒಂದು ಸ್ಮರಣೆ ಅಲ್ಲಿ ಸತತ ನಡೀತದ ಅಂತೇಳಿ ಅದು ಶ್ರೇಷ್ಠ ಅನಿಸ್ಕೋತು. ಆ ರಾಮನಾಮದ ಮಹಿಮೆಯಿಂದ
ಅಲ್ಲಿ ದೇಹ ಬಿಟ್ಟವರು ಮುಕ್ತರಾಗಿ ಹೋಗ್ಬಿಟ್ರು ಕಾಶಿ ಒಳಗೆ ಹೋಗಿ. ಇಂಥ ಒಂದು ಮಹತ್ವವಾದಂತಹ ಇದು ಏನದಲ್ಲ ಆ ಕಾಶಿ ಕ್ಷೇತ್ರಕ್ಕದ ಅಂತ ಹೇಳಿ ಸಮರ್ಥರಂದ್ರು. ಜಗಿ ಧನ್ಯ ವಾರಾಣಸಿ ಪುಣ್ಯ ರಾಶಿ. ಅಲ್ಲೇ ನೀವು ಆ ಕಾಶಿ ಕ್ಷೇತ್ರಕ್ಕೆ ಹೋದ್ರಂದ್ರ, ಕಾಶಿಗೆ ಇನ್ನೊಂದ್ ಹೆಸರು ವಾರಣಾಸಿ, ಮತ್ತೊಂದ್ ಹೆಸರು ಬನಾರಸ. ಬನಾರಸ, ವಾರಣಾಸಿ ಮತ್ತು ಕಾಶಿ ಈ ಮೂರು ಒಂದೇ ಒಂದು ಏನಪ್ಪಾ ಅಂದ್ರ ಕ್ಷೇತ್ರದ ಹೆಸರವ. ಆ ವಾರಾಣಸಿ ಒಳಗ್ ಹೋಗಿ ಅಲ್ಲಿ ಪುಣ್ಯ ರಾಶಿ ರಾಶಿಯಾಗಿ ಪುಣ್ಯ ಅಲ್ಲಿ ದಿವ್ಸ ತಯಾರಾಗ್ತಂತ. ಯಾಕಂದ್ರ ರಾಮನಾಮದ ರಾಮನಾಮದ ಗರ್ಜನೆಯಿಂದ ಆಗುವಂತ ಪುಣ್ಯ ಎಷ್ಟಿದೆ ಅಂತಂದ್ರ ಪ್ರತಿ ದಿವಸನೂ ರಾಶಿ ರಾಮನಾಮದ ಪುಣ್ಯ ಅಲ್ಲಿ ತಯಾರಾಗ್ತದ. ಪುಣ್ಯ ರಾಶಿಯಾಗಿ ಪುಣ್ಯ ಅಲ್ಲಿ ಇರ್ತದ. ಹಿಂಗಾಗಿ ಅಂತ ಪುಣ್ಯಮಯ ಕ್ಷೇತ್ರದೊಳಗ, ಪಾವನ ಭೂಮಿಯೊಳಗ ನಾವು ಹೋದೇವಂದ್ರ ನಮಗ್ ಅರಿವಿರ್ಲಾರ್ದ ನಾವು ರಾಮನಾಮ ಸ್ಮರಣೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆಮೇಲೆ ಅಲ್ಲಿ ಆ ಒಂದು ನಾಮದ ಒಳಗ ಅಂತ ಒಂದು ಪುಣ್ಯಮಯವಾದಂತ ಪಾವನ ಭೂಮಿಯೊಳಗ ನಾವು ಹೋಗಿ ಆ ನಾಮಸ್ಮರಣೆ ಮಾಡಿದೇವಂದ್ರ, ಅಲ್ಲಿ ಕುತ್ಕೊಂಡು ಸಾಧನಾ ಮಾಡಿದೇವಂದ್ರ ಅತಿ ಶೀಘ್ರದೊಳಗ ಮಹಾದೇವನ ಸಾಕ್ಷಾತ್ಕಾರವೂ ಆಗ್ತದ, ಸ್ವತಃ ಶ್ರೀರಾಮನ ಸಾಕ್ಷಾತ್ಕಾರವೂ ಆಗ್ತದ, ಅಷ್ಟ ಸದ್ಗುರುಗಳ ಸ್ವರೂಪ ಸಾಕ್ಷಾತ್ಕಾರನೂ ಆಗ್ತದ ಅಂತೇಳಿ ಆ ಕ್ಷೇತ್ರದಾಗ ಹೋಗಿ ಸಾಧನಾ ಮಾಡ್ಲಿಕ್ಕೆ ಎಷ್ಟೋ ಮಂದಿ ಮಹಾತ್ಮರು ಹೋಗಿ ಅಲ್ಲಿ ತಪಶ್ಚರ್ಯ ಮಾಡ್ತಾರ, ಸೇವಾ ಮಾಡ್ತಾರ, ನಾಮಸ್ಮರಣೆ ಮಾಡ್ತಾರ. ಇವೆಲ್ಲ ಏನಪ್ಪಾ ಅಂದ್ರ ಪುಣ್ಯಕ್ಷೇತ್ರ. ಯಾಕಂದ್ರ ನೋಡ್ರಿ, ಪುಣ್ಯಕ್ಷೇತ್ರಗಳೆಲ್ಲ ಪಾವನ ನದಿಯ ದಂಡೆಯೊಳಗೆ ಇದ್ದಾವ. ನೀವು ಕ್ಷೇತ್ರಗಳು ನೋಡಿದ್ರಿ ಅಂದ್ರ, ಈಗ ಕಾಶಿ ಕ್ಷೇತ್ರ ಗಂಗಾ ನದಿ ಒಳಗ ದಂಡೆಯೊಳಗ ಅದ. ಗಂಗಾ ಶಿವನ ಜಟೆಯಿಂದ ಬಂದು ಪಾದದೊಳಗೆ ಹರಿದ್ರಿಂದ ಶಿವನ ಪಾದ ಸ್ಪರ್ಶ ಆಗಿ ಆ ಪಾವನ ಗಂಗಾ ಬರೋದ್ರಿಂದ, ಆ ಗಂಗಾದೊಳಗೆ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಒಂದು ಎಲ್ಲಾ ಏನಪ್ಪಾ ಅಂದ್ರ ಪಾಪಗಳ ನಾಶ ಆಗಿ ಪುಣ್ಯದ ಮುಂದೆ ಬಂದ ನಾಮಸ್ಮರಣೆಯಿಂದ ಪುಣ್ಯ ಸಂಗ್ರಹ ಆಗ್ತದ. ಅದು ಎಷ್ಟ ಆಗ್ತದ ನಮ್ಮಲ್ಲಿ ಅಂದ್ರೆ ರಾಶಿಯಾಗಿ ಪುಣ್ಯ ಸಂಗ್ರಹ. ತಯೇ ಮಾಜಿ ಜಾತ ಗತಿ ಪೂರ್ವ ಜಾಸ್ತಿ. ಅಲ್ಲೇ ಜಾತ ಅಂದ್ರೆ ಏನು, ಮಾಜಿ ಜಾತ ಅಂದ್ರ ಅಲ್ಲಿ ಜಾತ ಅಂದ್ರ ಯಾರಪ್ಪ ಅಲ್ಲಿ ಅಂದ್ರ ತಮ್ಮ ಈ ಶರೀರವನ್ನು ಯಾರು ತ್ಯಾಗ ಮಾಡ್ತಿರ್ತಾರಲ್ಲ ಅವರು ಏನಪ್ಪಾ ಅಂದ್ರ ಅವರಂತೂ ಉದ್ಧಾರ ಆಗ್ತಾರ. ಅವ್ರ ಹಿಂದಿನ ಪೂರ್ವಜರು 21 ಪೀಳಿಗೆನೂ ಉದ್ಧಾರ ಆಗ್ತದ. ಆಮೇಲೆ ಮುಂದಿನ 21 ಪೀಳಿಗೆನೂ ಉದ್ಧಾರ. ಇಷ್ಟು ಮಹತ್ವಪೂರ್ಣದ ಅಂತ. ಅದಕ್ಕೆ ಅವ್ರಂದ್ರು ತೇ ಮಾಜಿ ಜಾತ ಗತಿ ಪೂರ್ವಜಾಸಿ, ಮುಖೇ ರಾಮನಾಮಾವಳಿ ನಿತ್ಯ ಕಾಳಿ. ಮುಖದೊಳಗ ರಾಮನಾಮದ ಒಂದು ಅಖಂಡ ನಾಮಸ್ಮರಣೆ ನಿತ್ಯ ಕಾಳಿ, ಯಾವಾಗಲೂ ಹಗಲ ರಾತ್ರಿ ಅಲ್ಲೇ ಆಗ್ತದೆ. ಯಾರ ಮುಖದಿಂದ ಆಗ್ತದ ಅಂದ್ರ ಆ ಶಂಕರನ ಮುಖದಿಂದ ಆಗ್ತದ, ಆ ಶಿವನ ಮುಖದಿಂದ ಆಗ್ತದ. ಶಿವ ಪಾರ್ವತಿ ಅವರಿಬ್ರು ಏನದಲ್ಲ ಸದಾ ನಾಮದೊಳಗೆ ಇರುವಂತಹ ಒಂದು ಅತ್ಯಂತ ಶ್ರೇಷ್ಠ ರಾಮನ ಭಕ್ತರೇ ಅವರು. ರಾಮನ ಭಕ್ತರನ್ನು ಕರೆ, ದೇವರ ದೇವ ಮಹಾದೇವರು ಕರೆ. ಅದು ಎಷ್ಟು ವಿಶೇಷದ ಅಂದ್ರೆ ರಾಮ ಶಿವನ ಭಕ್ತ, ಶಿವ ರಾಮನ ಭಕ್ತ. ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಇಬ್ರು ಒಂದೇ. ಇದು ಎಲ್ಲ ಅರ್ಥ ಆಗ್ಬೇಕಾಗಿತ್ತಂದ್ರ ಅದಕ್ಕೆ ಗುರುಕೃಪಾ ಬೇಕಾಗ್ತದ. ಆ ನಾಮಸ್ಮರಣೆ ಒಳಗ ನಮಗ ಏನು ಒಂದು ನಿರಾಕಾರ ನಿರ್ಗುಣ ಪರಬ್ರಹ್ಮನ ಒಂದು ಸ್ವರೂಪ ಸಾಕ್ಷಾತ್ಕಾರ ಆಗ್ತದಲ್ಲ, ಅವಾಗ ಇವೆಲ್ಲ ತಿಳಿತಾವ. ಶಿವನು ಅವನೇ, ಶಂಕರನು ಅವನೇ, ಶ್ರೀರಾಮನು ಅವನೇ, ನಮಗ ಅನುಗ್ರಹ ಮಾಡಿದಂತ ಸದ್ಗುರುಗನು ಅವರೇ. ಆಗಿ ಹೋದಂತ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು ಎಲ್ಲಾ ಸ್ವರೂಪ ಏನದಲ್ಲ ಅದು ಆ ನಾಮ ಸ್ವರೂಪದ, ನಿರ್ಗುಣ ಸ್ವರೂಪದ, ನಿರಾಕಾರ ಸ್ವರೂಪದ, ನಿರ್ವಿಕಾರ ಸ್ವರೂಪದ ಅಂತನ್ನುವಂತಹದ್ದು ಇದು ನಾಮಸ್ಮರಣೆ ಮಾಡೋದ್ರಿಂದ ಅನುಭವಕ್ಕೆ ಬರ್ತದ. ಇಲ್ಲಿಲ್ಲ ಅಂದ್ರೆ ಏನಾಗ್ತದ ಅಂದ್ರ ನಮ್ಮ ಗುರುಗಳು ಶ್ರೇಷ್ಠ, ಅವ್ರ ಗುರುಗಳು ಹಿಂಗ, ಅಲ್ಯಾಕ್ ಹಿಂಗ, ಇಲ್ಯಾಕ್ ಹಿಂಗ, ಇಲ್ಲದ್ದೇನಪ್ಪಾ ಅಂದ್ರ ಅಜ್ಞಾನ ನಮಗ ಆವರಿಸಿಕೊಂಡು ಒಂದ್ ರೀತಿ ನಮ್ಮ ಪ್ರಗತಿಗೆ, ಆಧ್ಯಾತ್ಮದ ಪ್ರಗತಿಗೆ ಕುಂಠಿತ ಮಾಡಿಬಿಡ್ತಾವ. ಯಾಕಂದ್ರ ವಿಶಾಲ ಭಾವ ಬರಬೇಕು, ಆ ಭಗವಂತನ ಒಂದು ಅಸ್ತಿತ್ವ ಎಲ್ಲೆಲ್ಲದ ಅನ್ನುವಂಥದ್ದು ಅನುಭವಕ್ಕೆ ಬರ್ಬೇಕಾಗಿತ್ತಂದ್ರ ಅದಕ್ಕೆ ಸತತ ನಾಮ ಹಾಗೂ ಸದ್ಗುರುಗಳ ಕೃಪೆ ಬೇಕು ಅಂತ. ಇವ್ರು ನೋಡ್ರಿ ಜ್ಞಾನೇಶ್ವರ ಮಹಾರಾಜರು
ತಮ್ಮದೊಂದು ಇದ್ರಾಗ ಗುರುಹ ಸಂತ ಕುಳೀಚ ರಾಜ ಅಂತಂತೆ ನೋಡ್ರಿ ನಾವಿಲ್ಲಿ ಎಲ್ಲಾ ಕಡೆ ಅಂತೇವ್. ಗುರುಹ ಸಂತ ಕುಳೀಚ ರಾಜ, ಗುರುಹ ಪ್ರಾಣ ವಿಸಾವ ಮಾಜ, ಗುರುವಿನ ದೇವನಾಹಿ ದುಜ, ಪಹತಾನಾಹಿ ತ್ರೈಲೋಕಿ ಅಂತಂತೇವಲ್ಲ. ಅದ್ರೊಳಗೆ ಒಂದ್ ಮಾತು ಹೇಳ್ತಾರ ನೋಡ್ರಿ ಅವ್ರು. ಏನಂದ್ರ ತಾರಕ ಮಂತ್ರ ದಿಲ ಆ ಮಹಾಸಿ ಬಾಪ ವಿಠ್ಠಲ ರಕುಮಾಯೇಶಿ ವಿಠ್ಠಲ ವಿನವಿ ಗುರುಚರಣಿ. ಅಂದ್ರ ತಾರಕ ಮಂತ್ರ ಉಪದೇಶಿಸಿ ಸದ್ಗುರು ತಮ್ಮ ಕಾಯವನ್ನೇ ಕಾಶಿಯನ್ನಾಗಿ ಮಾಡುದು. ಕಾಯ ಕಾಸಿ ಗುರು ಉಪದೇಶಿ ತಾರಕ ಮಂತ್ರ ದಿಲ ಆ ಮಹಾಸಿ ಬಾಪ ವಿಠ್ಠಲ ರಕುಮಾಯೇಶಿ ವಿಠ್ಠಲ ವಿನವಿ ಗುರುಚರಣಿ ಅಂತೇಳಿ ಕೊನೆ ಚರಣದಾಗ ಅವ್ರಂತಾರವ್ರು. ನನ್ನ ಕಾಯವನ್ನೇ ಕಾಶಿಯನ್ನಾಗಿ ಮಾಡಿದಂತ ಆ ರಾಮನಾಮ, ಕಾಯಾಕಾಶಿ ಗುರು ಉಪದೇಶಿ, ಸದ್ಗುರು ನಮಗ್ ಉಪದೇಶ ಮಾಡಿದಂತ ನಾಮ ಏನ್ ಮಾಡ್ತಂದ್ರ ಈ ನನ್ನ ಶರೀರವನ್ನ ಕಾಯವನ್ನೇ ಕಾಶಿಯನ್ನಾಗಿ ಮಾಡ್ತು. ಅಂದ್ರೆ ಎಷ್ಟು ಪಾವನವಾದಂತಹ ಒಂದಿದು ಆಗಿಬಿಡ್ತು ನಮ್ಮ ಶರೀರ. ಸದ್ಗುರುವಿನ ನಾಮಸ್ಮರಣೆ ಮಹಿಮೆಯಿಂದ ಕಾಶಿ ಕ್ಷೇತ್ರಕ್ಕೆ ಏನು ಒಂದು ಮಹತ್ವದ ಅಂತ ಒಂದು ಪಾವನವಾದಂತಹ ಏನದು ಕ್ಷೇತ್ರದಲ್ಲ, ಅದೇ ಪಾವನವಾದಂತಹದ್ದು ಕ್ಷೇತ್ರನೇ ನನ್ನ ಶರೀರನೇ ಅವರು ಕಾಶಿ ಕ್ಷೇತ್ರ ಮಾಡಿದ್ರು ಅಂತೇಳಿ ಜ್ಞಾನೇಶ್ವರ ಮೌಳಿಯವರು ಕೊಂಡಾಡ್ತಾರ ಅಂತಂದಾಗ ಆ ನಾಮಸ್ಮರಣೆ ಮಹತ್ವನೇ ಎಷ್ಟಿರ್ಬೇಕು ಕಲ್ಪನಾ ಮಾಡಿ. ನಮಗಿದು ಯಾಕೆ ಅರ್ಥ ಆಗವಲ್ತು ಅಂತೇಳಿ ಸಮರ್ಥರಿಗೆ ಅನಿಸ್ಲಿಕ್ಕತ್ತದ. ಯಾಕಪ್ಪ ಇಷ್ಟೆಲ್ಲಾ ಶ್ಲೋಕಗಳು ಹೇಳಿದ್ರು ಸಹಿತ ಯಾಕ ಅದ್ರ ಮೇಲೆ ಇನ್ನ ಲಕ್ಷ ಹೋಗವಲ್ತು, ಇಷ್ಟು ಸರಳಿದ್ರು ಯಾಕೆ ಮಾಡವಲ್ರು ಅಂತೇಳಿ ತ್ರಾಸ ಮಾಡ್ಕೊಂಡ್ರ ಕೆಲವೊಂದು ಶ್ಲೋಕದ. ಇವತ್ತು ಅವ್ರು ಹೇಳಿಕತ್ತಾರ, ನಿನ್ನ ಶರೀರವನ್ನೇ ಪಾವನವನ್ನಾಗಿ ಮಾಡಿ, ಪಾವನ ಕ್ಷೇತ್ರ ಕಾಶಿ ಕ್ಷೇತ್ರಕ್ಕೆ ಸಮಾನವಾದಂತಹ ಆ ಪುಣ್ಯ ಶರೀರವನ್ನ ನಿನಗೆ ಮಾಡ್ತದ ಅಂತ ಹೇಳ್ತಾರೆ. ನಾಮಸ್ಮರೆ ನಿರಂತರ ತೇಜಾಣವೇ ಪುಣ್ಯ ಶರೀರ, ಮಹಾದೋಷಾಂಚೆ ಗಿರಿವರ ರಾಮನಾಮೇ ನಾಸತಿ ಅಂತೇಳಿ ಸಮರ್ಥರು ದಾಸಬೋಧನೊಳಗ ನಾಮಸ್ಮರಣೆ ಒಳ ಭಕ್ತಿ ಒಳಗೆ ಹೇಳ್ತಾರ. ಅದಕ್ಕೆ ಅವರು ಅದ್ರಾಗ ದಾಸಬೋಧನ್ಯಾಗ ಅಂತಾರ ನೋಡ್ರಿ, ಅಗಾಧ ಮಹಿಮಾ ನ ವಚೇವದಲ ನಾಮೇ ಬಹುತ ಜನ ಉದ್ಧರಲ ಹಳಹಳ ಪಾಸು ನ ಸುಟಲ ಪ್ರತ್ಯಕ್ಷ ಚಂದ್ರಮೌಳಿ. ಈ ನಾಮದ ಮಹಿಮೆ ಹೆಂಗದ ಅಂದ್ರ, ಯಾರು ಈ ನಾಮವನ್ನ ತಮ್ಮ ಮುಖದಿಂದ ಅಂತಾರ ಅಂತವ್ರು ಎಷ್ಟೋ ಜನರನ್ನು ಉದ್ಧಾರ ಮಾಡಿದಿ ನಾಮ. ಅಗಾಧ ಮಹಿಮಾ, ಅಗಾಧ ಮಹಿಮಾ ನ ವಚೆ ಓದಲ್ಲ. ಇದನ್ನ ಬಾಯಿಂದ ಅದ್ರ ಮಹಿಮೆಯನ್ನು ವರ್ಣನ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಏನಪ್ಪಾ ಅಂದ್ರ ಆ ನಾಮದ ಮಹಿಮೆ ಅದ. ನಾಮೇ ಬಹುತ ಜನ ಉದ್ಧಾರ ಅಲ್ಲ, ಈ ನಾಮಸ್ಮರಣೆ ಎಷ್ಟೋ ಬಹಳಷ್ಟು ಜನರನ್ನು ಉದ್ಧಾರ ಮಾಡ್ಯದ. ಇಷ್ಟ ಯಾಕ? ಹಳಹಳ ಪಾಸೂನ ಸುಟಲ ಪ್ರತ್ಯಕ್ಷ ಚಂದ್ರಮೌಳಿ. ಹಳಹಳ ಅಂದ್ರ ಈ ಸಮುದ್ರ ಮಥನ ಮಾಡುವ ಹೊತ್ನ್ಯಾಗ ಏನು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಥನ ಮಾಡುವ ಹೊತ್ನ್ಯಾಗ ಆ ಸಮುದ್ರದಿಂದ ಮೊದಲ ಹಾಲಾಹಲ ವಿಷ ಹೊಂಟತದ. ಆ ಹಾಲಾಹಲ ವಿಷ ಹೊಂಟಾಗ ಅದು ಹೆಂಗೆ ಎಷ್ಟೊಂದು ಕಠೋರ ವಿಷ ಇರ್ತದಂದ್ರ, ಎಂಥ ಒಂದು ಏನಪ್ಪಾ ಅಂದ್ರ ಪವರ್ಫುಲ್ ವಿಷ ಇರ್ತದಂದ್ರ ಅದು ಎಲ್ಲೆಲ್ಲಿ ಹೋಗ್ತಾನೆ ಸುಟ್ಕೋತಾನೆ ಹೋಗ್ತಿರ್ತದ. ಹಿಂಗಾಗಿ ಮೂರೂ ಲೋಕಗಳನ್ನು ದಹಿಸುವಂತ ಅಂತ ಒಂದು ಕೆಟ್ಟ ವಿಷ ಇನ್ನು ಹೆಂಗ್ ಮಾಡ್ಬೇಕಪ್ಪ ಅಂತೇಳಿ ಅಂದಾಗ, ಆವಾಗ ಅದೇ ಮಹಾದೇವ್ ಏನ್ ಮಾಡ್ತಾನಂದ್ರ ಆ ಹಾಲಾಹಲ ವಿಷಯವನ್ನ ತಾನೇ ಏನಪ್ಪಾ ಅಂದ್ರ ಸೇವನ ಮಾಡ್ತಾನ. ಆ ಮಾಡಿ ಆ ಒಂದು ವಿಷಯವನ್ನ ತನ್ನ ಗಂಟಲಾಗಿ ಇಟ್ಕೋತಾನ. ಆ ವಿಷದ ಬಾಧೆಯಿಂದ ಆಗುವಂತ ಏನು ಒಂದು ತ್ರಾಸದಲ್ಲ ಅದನ್ನ ಶಮನ ಮಾಡ್ಕೋ ಸಂಬಂಧ, ಆ ತ್ರಾಸದಿಂದ ಮುಕ್ತ ಆಗೋ ಸಂಬಂಧ ಮಹಾದೇವ, ಆ ಶಂಕರ, ಆ ಶಿವ ರಾಮನಾಮವನ್ನು ನಾಮಸ್ಮರಣೆ ಮಾಡ್ತಾನ ಅಂತ ಹೇಳಿ ಈ ಹಳಹಳ ಪಾಸುನ ಸುಟ್ಟಲ, ಆ ತ್ರಾಸಿನಿಂದ ಹೊರಗೆ ಬಂದ ಪ್ರತ್ಯಕ್ಷ ಚಂದ್ರಮೌಳಿ ಆ ಶಿವ ಅಂತ ಹೇಳಿ ಹೇಳ್ತಾರ. ಇಷ್ಟೇ ಅಲ್ಲ, ಇನ್ನ ಒಂದ್ ಹೇಳ್ತಾರ ಅವ್ರು ನಾಮಸ್ಮರಣೆ ಭಕ್ತಿ ಒಳಗ, ಹರೇ ನಾಮಾಚ ಮಹಿಮಾ ಜಾಣೆ ಶಂಕರ ಜನ ಉಪದೇಶಿ ವಿಶ್ವೇಶ್ವರ ವಾರಣಾಸಿ ಮುಕ್ತಿ ಕ್ಷೇತ್ರ ರಾಮನಾಮೇ ಕರುಣಿ. ನಾಮಾಚ ಮಹಿಮಾ ಜಾಣೆ ಶಂಕರ, ರಾಮನಾಮದ ಮಹಿಮೆಯನ್ನ ಖರೆ ತಿಳ್ಕೊಂಡವ್ರು ಯಾರಿದ್ರ ಅದು ಶಿವ, ಶಂಕರನೇ.
ಒಬ್ಬ ತಿಳ್ಕೊಂಡನಂತ ನೋಡ್ರಿ. ರಾಮಾಚ ಮಹಿಮಾ ಜಾಣೆ ಶಂಕರ ಜನ ಉಪದೇಶಿ ವಿಶ್ವೇಶ್ವರ. ಕಾಶಿ ಒಳಗ ಜನರಿಗೆ ಆ ನಾಮವನ್ನು ಉಪದೇಶ ಮಾಡ್ಕೋತ ಅಲ್ಲೇ ಇದ್ದಾನವ ಕಾಶಿ ಕ್ಷೇತ್ರದೊಳಗ. ವಾರಣಾಸಿ ಮುಕ್ತಿ ಕ್ಷೇತ್ರ ರಾಮನಾಮೇ ಕರುಣೆ. ಹಿಂಗಾಗಿ ಆ ಕಾಶಿ ಕ್ಷೇತ್ರ ಮುಕ್ತಿ ಕ್ಷೇತ್ರ ಅಂತ ಅನ್ಸ್ಕೋಬೇಕಾದ್ರ ಆ ನಾಮಸ್ಮರಣೆಯಿಂದನೇ ಆ ಒಂದ ಅದು ಮುಕ್ತಿ ಕ್ಷೇತ್ರ ಅನ್ನಿಸುವಂತ ಅಂತಾರ. ಇಂಥ ನಾಮದ ಮಹಿಮೆಯನ್ನ ಯಾರು ಮಾಡ್ತಿರ್ತಾರ, ನಾಮಸ್ಮರಣೆ ಮಾಡ್ತಿರ್ತಾರ, ಈ ಭವದ ಒಂದೇನಪ್ಪಾ ಅಂದ್ರ ಬಂಧನನೇ ಅವ್ರಿಗೆ ಆಗುವುದಿಲ್ಲ, ಅವ್ರು ಮುಕ್ತರೇ ಆಗ್ತಾರ ಅನ್ನುವಂತ ಮಾತ ನಮ್ಮ ಇವರು ಗೋಪಾಲದಾಸರು ತಮ್ಮ ಒಂದು ಪದದೊಳಗ ಅಂತಾರೆ. ಆ ಪದ ನಾವು ನೀವುಗಳೆಲ್ಲ ಶ್ರವಣ ಮಾಡುವ. ಹರಿ ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಕಾಮಹರನ ಸತಿಯು ಸದಾ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶಿವನು ಧನ್ಯನಾದ ಮೌನಿ, ಶಿವನು ಧನ್ಯನಾದ ಮೌನಿ, ಯುವತಿ ಪಾವನೆಯಾದಳೋ. ಶಿವನು ಧನ್ಯನಾದ ಮೌನಿ, ಯುವತಿ ಪಾವನವಾದಳೋ. ರವಿಯ ಸೂತನ ಪದವಿ ಪಡೆದ ಧ್ರುವನು ಧನ್ಯ ನೆನೆಸಿದ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಕರಿವರ ಪ್ರಹ್ಲಾದ ದ್ರೌಪದಿ, ಕರಿವರ ಪ್ರಹ್ಲಾದ ದ್ರೌಪದಿ, ವರ ವಿಭೀಷಣರೆಲ್ಲರೂ. ಕರಿವರ ಪ್ರಹ್ಲಾದ ದ್ರೌಪದಿ, ವರ ವಿಭೀಷಣರೆಲ್ಲರೂ. ಹರಿಯ ನಾಮ ಸ್ಮರಿಸಿ ಸುಖ ಭರಿತರಾಗಲಿಲ್ಲವೇ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರದಿಂದ, ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳೋ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳೋ. ವರದ ಗೋಪಾಲ ವಿಠಲ ನಾಮ ದುರಿತ ಕಾನನ ಪಾವಕ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಉಂಟೆ ಭವದ ಬಂಧನ.
ಉಂಟೆ ಭವದ ಬಂಧನ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ನೋಡ್ರಿ ಎಷ್ಟು ಅದ್ಭುತವಾದಂತಹ ಪದ ಅದ, ಗೋಪಾಲದಾಸರು ಬರೆದಂತಹ ಪದ. ಅವ್ರಂತಾರ, ರಾಮನಾಮಸ್ಮರಣೆ ಮಾಡೋರಿಗೆ ಭವದ ಬಂಧನ ಇರ್ಲಿಕ್ ಸಾಧ್ಯದಾನು ಅಂತಾರ ಅವ್ರು. ಉಂಟೆ ಪ್ರಶ್ನೆ ಹಾಕ್ತಾರ ಅವ್ರು, ಸಾಧ್ಯನೇ ಇಲ್ಲ ಅಂತ. ಯಾರ ನಾಮಸ್ಮರಣೆ ಮಾಡ್ತಾರ ಅವರು ಈ ಭವಬಂಧನದಿಂದ ಪಾರೇ ಆಗ್ತಾರ ಅನ್ನುವಂತಹದ್ದು ಎಂಥ ಒಂದು ಅದ್ಭುತವಾದಂತಹ ಮಾತ ನಮಗ ಮಹಾತ್ಮರು ಹೇಳಿಕತ್ತಾರ. ಅವ್ರಂತಾರ, ಉಂಟೆ ಭವದ ಬಂಧನ ಅವ್ರಿಗೆ ಅದ ಅನ್ನೋ ಇಲ್ಲೇ ಇಲ್ಲ, ಅದ ಅನ್ನುವಂಥದ್ರ ಇಲ್ಲೇ ಇಲ್ಲ ಅಂತ. ಅಂಥ ಒಂದು ರಾಮನಾಮದ ಮಹಿಮೆಯನ್ನು ಎಷ್ಟು ಚಂದ ಕೊಂಡಾದಾರ. ಕಾಮಹರನ ಸತಿಯು ಸದಾ. ಕಾಮಹರ ಅಂದ್ರೆ ಯಾರು? ಶಿವ. ಶಿವನ ಸತಿ ಯಾರು? ಪಾರ್ವತಿ. ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ. ನೋಡ್ರಿ, ಶಿವ ಅಂತರೂ ನಾಮನಾಮ ಸ್ಮರಣೆಯೊಳಗೆ ಇರ್ತಾನ. ಅವನ ಹೆಂಡತಿ ಅಂದ್ರ ಆದಿಶಕ್ತಿ ಮೂಲಮಾಯೆ, ಆಕೆ ಆದ್ರೂ ಸಹಿತ ನೇಮದಿಂದ ಭಜಿಸುದಂತ. ನೇಮದಿಂದ ಭಜಿಸುದು ಮುಖ್ಯದ. ನಾವು ಭಜಿಸ್ತೇವ್ ಕರೆ ನೇಮ್ ಇಲ್ಲ. ಒಂದ್ ದಿವ್ಸ ಭಯಂಕರ ಮಾಡೋದು, ಒಂದ್ ದಿವ್ಸ ಏನು ಇಲ್ಲ, ನೆನಪೇ ಇಲ್ದಂಗ ಎದ್ದಿ ಬಿಡುದು. ಒಂದ್ ದಿವ್ಸ ಏನಾದ್ರ ಒಮ್ಮೆ ಏನ್ ಭಾವ ತುಂಬಿ ಬಂತಂದ್ರ ಎಲ್ಲಾ ಬಿಡುದು, ಧ್ಯಾನಕ್ಕೆ ಕೊಡುದು, ಎಲ್ಲಾ ಬಿಡುದು, ನಾಮಸ್ಮರಣೆ ಮಾಡ್ಕೋದು. ಮರುದಿವ್ಸ ಏನದಲ್ಲ, ಹಿಂದಿನ ದಿವ್ಸ ಏನ್ ಸೀರಿಯಲ್ ಉಳ್ದದ ಅವನ್ನೆಲ್ಲಾ ನೋಡ್ಕೋತ ನಾಮಸ್ಮರಣೆ ಬಿಟ್ಟು ಬಿಡುದು. ಆದ್ರ ಪಾರ್ವತಿ ಹಂಗಲ್ಲ, ನೇಮದಿಂದ ಮಾಡ್ಬೇಕು, ನೀತಿಯಿಂದ ಮಾಡ್ಬೇಕು, ಕಟ್ಟಿನಿಂದ ನಾಮಸ್ಮರಣೆ ಮಾಡ್ಬೇಕು, ನಿಟ್ಟಿನಿಂದ ನಾಮಸ್ಮರಣೆ ಮಾಡ್ಬೇಕು ಅಂತೇಳಿ ಭಾವಸಾಯಿ ಮಹಾರಾಜ್ ಹೇಳ್ತಾರೆ. ನೋಡ್ರಿ, ನಾಮಸ್ಮರಣೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ನೇಮದಿಂದ ಮಾಡ್ಬೇಕು, ನೀತಿಯಿಂದ ಮಾಡ್ಬೇಕು, ಕಟ್ಟಿ ಹಿಡಿದು ಮಾಡ್ಬೇಕು, ನಿಷ್ಠೆಯಿಂದ ಮಾಡ್ಬೇಕು. ಈ ರೀತಿ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಭವಬಂಧನದಿಂದ ಪಾರಾಗಲಿಕ್ಕೆ ಸಾಧ್ಯದ. ಅದಕ್ಕೆ ನೇಮದಿಂದ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಇನ್ನ ಶಿವನು ಧನ್ಯನಾದ ಮೌನಿ ಯುವತಿ ಪಾವನನಾದ. ಯುವತಿ ಪಾವನವಾದಳು. ಶಿವ ಅಂತೂ ಧನ್ಯ ಆಗಿಬಿಟ್ಟ ರಾಮನಾಮದಿಂದ. ಮೌನಿ ಅಂದ್ರೆ ಯಾರು? ಅಹಿಲ್ಯ ಅಂದ್ರೇನು? ರಾಮನ ಪಾದದ ಸ್ಪರ್ಶದಿಂದ ಆಕೆ ಉದ್ಧಾರ ಆಗಿಬಿಟ್ಲು. ಯುವತಿ ಪಾವನವಾದಳು. ರವಿಯ ಸುತನ ಪದವಿ ಪಡೆದ. ಅಂದ್ರ ನಕ್ಷತ್ರ ಧ್ರುವ, ರವಿಯ ಸುತ ಅಂದ್ರ ನಕ್ಷತ್ರ, ಧ್ರುವ ನಕ್ಷತ್ರ. ಆ ಪದವಿಗೆ ಹೋಗಿ ಅವ ಪಡೆದಂತ ಧ್ರುವನು ಧನ್ಯನೆನಿಸಿದ. ಕರಿವರ, ಪ್ರಹ್ಲಾದ, ದ್ರೌಪದಿ, ವರ ವಿಭೀಷಣರೆಲ್ಲರೂ ಹರಿಯ ನಾಮ ಸ್ಮರಿಸಿ ಸುಖ ಭರಿತರಾಗಲಿಲ್ಲವೇ? ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದರೂ ವರದ ಗೋಪಾಲ ವಿಠಲ ನಾಮ ದುರಿತ ಕಾನನ ಪಾವಕ ಅಂತೇಳಿ. ಏನ್ ಅದ್ಭುತವಾದಂತಹ ಹಾಡ. ನಾವು ಕೆಲವೊಂದು ಹಾಡುಗಳು ಅಂತಿರ್ತೇವ್, ಕರೆ ಅರ್ಥ ಮಾಡ್ಕೊಂಡೇವ ಅಂದ್ರ ಅದ್ರೊಳಗೆ ಎಂಥ ಒಂದು ಹಾಡಿನ ಅನುಭವದ, ಸಿದ್ಧಾಂತದ ಅಂತ ಒಂದು ಏನಪ್ಪಾ ಅಂದ್ರ ವಿಶೇಷವಾದಂತಹ ಅರ್ಥವನ್ನ ಮಹಾತ್ಮರು ಬರೆದಂತ ಪದ ಆಗ್ಲಿ, ಅಭಂಗ ಆಗ್ಲಿ, ಗ್ರಂಥಗಳಾಗ್ಲಿ, ಅದರನ್ನು ಓವಿಗಳಾಗ್ಲಿ, ಈಗ ನಾವು ಮನಸ್ಸು ಶ್ಲೋಕ ಇದು ಮಾಡ್ತೀವಿ, ಎಷ್ಟೊಂದು ಅದ್ರಾಗದ ಅದ. ಅದಕ್ಕ ಸಮರ್ಥರಂತಾರ, ನಾಮೇ ಪಾಷಾಣ ತರಲೇ ಅಸಂಖ್ಯಾತ ಭಕ್ತ ಉದ್ಧರಲೇ ಮಹಾಪಾಪಿ ತೇಚಿ ಜಾಲೇ ಪರಮ ಪವಿತ್ರ ಶ್ರೀರಾಮ್. ಸಮರ್ಥರಂತರ ಆ ರಾಮನಾಮ ಪಾಷಾಣವನ್ನ ತೇಲು ಹಂಗ್ ಮಾಡ್ತು ಅಂತ. ಅದೆಲ್ಲರಿಗೂ ಗೊತ್ತದ. ಸೇತು ಬಂಧನ ಟೈಮ್ದಾಗ ಆ ಕಲ್ಲ ಮೇಲೆ, ದೊಡ್ಡ ದೊಡ್ಡ ಕಲ್ಲ ಮೇಲೆ ರಾಮ್ ಅಂತ ಬರ್ದ ಮಾರುತಿರಾಯ ಕೊಟ್ಟಂದ್ರ ಅದನ್ನ ಏನಪ್ಪಾ ಅಂದ್ರ ಅವರು ನಳ ನೀಲ ಇವ್ರಿಬ್ರು ಆ ಕಲ್ಲವನ್ನು ಇದ್ರಾಗ ಸಮುದ್ರದಾಗ ಇಟ್ಟ ಕೂಡ್ಲೆ, ಜೋಡ್ಸಿದ ಕೂಡ್ಲೆ ಅದು ತೆಲ್ಕೊತಿರ್ತಿತ್ತಂತ. ಅಂದ್ರೆ ಕಲ್ಲನೇ ತೇಲ್ತದ, ಮುಣುಗುವಂತ ಜಡವಸ್ತು ಅದು. ಆದ್ರೆ ನಾಮಸ್ಮರಣೆ ಒಂದು ಪ್ರಭಾವದಿಂದ ಅಂತ ಜಡನು ಸಹಿತ ಅಷ್ಟೊಂದು ಏನಪ್ಪಾ ಅಂದ್ರ ಪಾವನ ಆಗಿಬಿಡ್ತು ಅಂತ. ಅಸಂಖ್ಯಾತ ಭಕ್ತ ಉದ್ಧರಲೆ. ಅಸಂಖ್ಯ ಭಕ್ತರನ್ನು ಆ ನಾಮಸ್ಮರಣೆ ಉದ್ಧಾರ ಮಾಡದ.
ಮಹಾಪಾಪಿ ತೇಜಿ ಜಾಲೆ ಪರಮ ಪವಿತ್ರ. ಬರೇ ಪಾಪಿಗಳಲ್ಲ, ಮಹಾಪಾಪಿಗಳನ್ನು ಸಹಿತ ಅದು ಪವಿತ್ರರನ್ನಾಗಿ ಮಾಡ್ಯದ ಅನ್ನುವಂತ ಮಾತ ಹೇಳ್ತಾರ. ಇನ್ನ ನಾವು ಇದು ಇಷ್ಟೊಂದು 99ನೇ ಶ್ಲೋಕದ ವಿವರಣೆಯನ್ನ ನಾವು ನೀವುಗಳೆಲ್ಲ ಶ್ರವಣ ಮಾಡಿದೆವು. ಈಗ ಶ್ಲೋಕ 100ನೇ ಶ್ಲೋಕದ ಬಗ್ಗೆ ಸಮರ್ಥರು ಏನ್ ನುಡಿಸ್ತಾರ ಅದನ್ನ ನಾವು ಮತ್ತೆ ಶ್ರವಣ ಮಾಡೋಣ. 100ನೇ ಶ್ಲೋಕದೊಳಗೆ ಏನ್ ಹೇಳ್ತಾರ ಸಮರ್ಥರು ಅಂದ್ರ, ಹರಿ ಯಥಾ ಸಾಂಗರೇ ಕರ್ಮ ತೇ ಹಿ ಘಡೇನಾ, घड़े धर्म ते पुण्य घाटी पडेना, दया पाहता सर्वभूती असेना, फुकाचे मुखी नाम तेही वसेना. जय जय रघुवीर समर्थ. ಇನ್ನ ಈ ಮಾನವಿ ಜೀವನದೊಳಗೆ ಏನ್ ನಾವು ಹುಟ್ಟಿ ಬಂದೇವಲ್ಲ, ನಾವೆಲ್ಲರೂ ಒಂದಿಲ್ಲ ಒಂದು ಕರ್ಮವನ್ನು ಮಾಡ್ಕೊತಾನೆ ಇದ್ದೇವೆ. ನೋಡ್ರಿ, ಕರ್ಮ ಅಂತಂದಾಗ ಅದ ಕರ್ಮ ಮಾಡ್ಲಾರ್ದ ಮನುಷ್ಯ ಈ ಶ್ವಾಸೋಚ್ಛ್ವಾಸ ಮಾಡುದು ಒಂದು ಕರ್ಮನೇ. ಸುಮ್ಮಂತ್ರು ಯಾರಿಗೂ ಕೂಡ್ಲಿಕ್ಕೆ ಆಗುದಿಲ್ಲ. ಕಡಿಕ ಕೈಯರೇ ಅಳಗ್ಯಾಡ್ತಾರ, ಕಣ್ಣರೇ ರೆಪ್ಪಿ ಬಡಿತಾರ, ಅಥವಾ ಕಾಲರೇ ಅಳಗ್ಯಾಡ್ಸ್ಕೊತ ಕೂತಿರ್ತಾರ. ಆಮೇಲೆ ದಿವಸದ ನಿತ್ಯ ಉಪಜೀವನಕ್ಕೆ ಬೇಕಾಗುವಂತ ಕಾರ್ಯಗಳನ್ನೇನಲ್ಲ ಅವೆಲ್ಲ ಕರ್ಮಗಳೇ. ಕರ್ಮ ಮಾಡ್ಲಾರ್ದ ಇರ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ಕರ್ಮದೊಳಗೆ ಇದ್ದೇವ್ ನಾವು. ಆದ್ರ ಇವ್ರು ಹೇಳೋ ಕರ್ಮ ಅಂದ್ರ ಭಗವಂತನ ಪ್ರಾಪ್ತಿಗಾಗಿ ಏನೊಂದು ಕರ್ಮ ಮಾಡ್ತೀವಲ್ಲ ನಾವು, ಸತ್ಕರ್ಮಗಳು ಅಂತ ನಾವೇನಂತೀವಲ್ಲ, ಸತ್ಕರ್ಮಗಳಾಗ್ಲಿ, ಸತ್ಸಂಗಗಳಾಗ್ಲಿ, ಆಮೇಲೆ ನಾಮಸ್ಮರಣೆ ಆಗ್ಲಿ, ಪೂಜಾ ವಿಧಿಗಳಾಗ್ಲಿ, ಪೂಜಾದಿಗಳಾಗ್ಲಿ, ಯಜ್ಞ ಯಾಗಾದಿಗಳಾಗ್ಲಿ, ಹೋಮ ಹವನಗಳನ್ನಾಗ್ಲಿ, ತೀರ್ಥ ಯಾತ್ರೆಗಳನ್ನಾಗ್ಲಿ, ಇವೆಲ್ಲಾ ಸತ್ಕರ್ಮಗಳನ್ನ ಮಾಡ್ತೀವಲ್ಲ, ಇವು ಸಹಿತ ನಮ್ಮಿಂದ ಸರಿಯಾಗಿ ಆಗುದಿಲ್ಲ ಅಂತಾರ. ಇವರೇ ಸರಿಯಾಗಿ ಆಗ್ತದೆ, ಬರೇ ಮಾಡಿದೀನಿ ಅನ್ನುವಂಥದ್ದು ಒಳಗ್ ಉಳ್ಕೊಂಡು ಕೂಡ್ತದ ಹೊರತಾಗಿ ಆ ಕರ್ಮದೊಳಗ ಆ ಕರ್ಮ ಫಲವನ್ನ ಭಗವಂತನಿಗೆ ಅರ್ಪಣಾ ಮಾಡಿ ತಾನು ಕುಲ್ಲ ಆಗಿರುವಂತ ಶುದ್ಧ ಸತ್ವಗುಣ ಅಂತ ತಯಾರಾದವ್ರು ಬಹಳ ಕಡಿಮೆ ಅಂತಾರ. ಏನೋ ಮಾಡ್ತೀವಿ, ತೀರ್ಥ ಕ್ಷೇತ್ರಕ್ಕೆ ಹೋಗ್ತೀವಿ. ಕ್ಷೇತ್ರಕ್ಕೆ ಎದಕ್ ಹೋಗ್ತೀವಿ? ಕ್ಷೇತ್ರಾಧಿಪತಿಗಳನ್ನ ದರ್ಶನ ಮಾಡ್ತೀವಿ, ಅಲ್ಲೇ ಅಂತ ತೀರ್ಥ ಕ್ಷೇತ್ರದೊಳಗೆ ಸ್ನಾನ ಮಾಡ್ತೀವಿ. ಆದ್ರ ಇದೇ ಒಂದು ಉದ್ದೇಶಕ್ಕೆ ತೀರ್ಥ ಕ್ಷೇತ್ರಕ್ಕೆ ಹೋಗುದಲ್ಲ ಅಂತಾರ ಅವರು. ಆ ತೀರ್ಥ ಕ್ಷೇತ್ರದೊಳಗೆ ಭಗವಂತನ ಭಕ್ತರು ಎಂತೆಂತ ಉಚ್ಚ ಮಟ್ಟದ ಒಂದು ಆಂತರಿಕ ಸ್ಥಿತಿಯನ್ನು ಹೊಂದಿರ್ತಾರ, ಅವ್ರ ದರ್ಶನ ತಗೋಬೇಕಂತಾರ. ಅವರ ಆಂತರಿಕ ಸ್ಥಿತಿಯನ್ನು ನಾವು ನೋಡ್ಬೇಕು, ಅವ್ರ ಜೊತೆ ಸಂಭಾಷಣೆ ಮಾಡ್ಬೇಕು, ಅವ್ರ ಜೊತೆ ಅವ್ರ ಸಾನ್ನಿಧ್ಯದೊಳಗೆ ಕಾಲ ಕಳಿಬೇಕು. ಹಿಂಗೆಲ್ಲಾ ಮಾಡಿ ಕ್ಷೇತ್ರದ ಒಂದು ಲಾಭ ಪಡ್ಕೋಬೇಕು. ಪೂಜಾ ಮಾಡ್ತೇವೆ, ಪೂಜಾ ಮಾಡ್ತಿರ್ತೇವೆ, ಖರೆ ಮನಸ್ಸು ಎಕಡೋ ಇರ್ತದ, ಎಲ್ಲೋ ಹಿಡುದು ಪೂಜಾ ಮಾಡುದು ಖರೆ, ಆ ಮಾಡಿದಂತ ಪೂಜಾದ ಕಡೆ ಅವ್ರ ಲಕ್ಷ್ಯ ಇರುದಿಲ್ಲ. ಭಗವಂತನ ಪೂಜಾ ಮಾಡ್ಬೇಕಾಗಿತ್ತು ಅಂದ್ರ ಬಹಳ ಸೂಕ್ಷ್ಮದ ಅಂತಾರ ಅವ್ರು. ನಾವು ಪೂಜಾ ಭಗವಂತನ ಫೋಟೋದಾಗ ಏನಿರ್ತಾರ ಅದ್ ಫೋಟೋ ಅಂತ ತಿಳ್ಕೊತೇವೆ ಹೊರತಾಗಿ ಅಲ್ಲಿ ನನ್ನ ಗುರುನಾಥನೇ ಇದ್ದಾನಂತ ತಿಳ್ಕೊಂಡು ಪೂಜಾ ಮಾಡೋರು ಬಹಳಷ್ಟು ಕಡಿಮೆ ಅಂತಾರ, ಬಹಳಷ್ಟು ಕಡಿಮೆ. ಹಿಂಗಾಗಿ ಆ ಕೆಲವೊಬ್ಬರ ಮನೆಯ ಫೋಟೋಗಳು ನೋಡ್ಬೇಕು, ಅದ ಗಂಧ ಅದು ಏನು ವರ್ಸಿರ್ತಾರಲ್ಲ ಅರಿವಿ, ಒದ್ದೆ ಅರಿವಿಲೆ ಆ ಗಂಧ ಎಲ್ಲ ಸೋರ್ ಕಟ್ಟು ತಳಗಿನ ಫೋಟೋದ ಕಟ್ಟಿರ್ತಲ್ಲ ಅಲ್ಲಿ ಕೂತು ಬಿಟ್ಟಿರ್ತದ. ಇನ್ನ ಭಗವಂತನ ಒಂದ ಇದು ಮುಖ ವರ್ಸುವಂತ ಅರಿವಿ ಹೆಂಗಿರ್ತದ ಅಂದ್ರ, ಆ ವರ್ಸು ಅರಿವಿ ನಾವು ಮೂರ್ಸಿ ನೋಡಿದ್ರೆ ಮೂರ್ಸಿ ಹೋಗ್ತಿರ್ತೇವೆ. ಯಾಕಂದ್ರೆ ಅದು ಒಗಿಯೋದಿಲ್ಲ, ಅದ ಸ್ವಚ್ಛಗೆ ಇಡುದಿಲ್ಲ, ದಿವಸ ತಗೋದು ಅದನ್ನೇ ವರ್ಸೋದು. ಅಂದ್ರೆ ಇವೆಲ್ಲ ಅಪರಾಧಗಳು ನಮ್ಮಿಂದ ಆಗ್ತಾವಿಲ್ಲೋ. ಅವು ಮಾಡ್ತೇವ್ ಕರೆ, ಪೂಜಾ ಮಾಡ್ತೇವ್ ಕರೆ, ಮನಸ್ಸು ಎಲ್ಲೋ ನಮ್ದು ತಿರುಗಾಡ್ತಿರ್ತದೆ. ಈಗ ಅದಕ್ಕೊಂದು ಇವ್ರು ಉದಾಹರಣೆ ಹೇಳ್ತಾರ. ಒಬ್ಬ ಮಡಿಲೆ ಪೂಜಾ ಮಾಡ್ಲಿಕ್ಕೆ ಹತ್ತಿದಂತೆ, ಒಬ್ಬವ ಅತಿ ಮಡಿ, ಅದೊಂದ್ ರೀತಿ ಕರ್ಮಟ್ಟತನ. ಎಲ್ಲಾ ಮಾಡ್ಬೇಕಾರೆ ಅತಿ ಆಗ್ಬಾರ್ದಂತಾರ. ಅವ ಅತಿ ಮಡಿಲೆ ಇದ್ ಮಾಡ್ತಿದ್ದ. ಅವಾಗ ಏನಾಯ್ತು, ಅವ್ರ ಮನ್ಯಾಗ ಅದು ಹುಡುಗ, ಸಣ್ಣ ಹುಡುಗ ಅಂಬೆಗಾಲಿಟ್ಟುಗೋತ ಇವ್ರ ಕಡೆ ಬರ್ಲಿಕ್ಕೆ ಹತ್ ಕೂಲ ಒಂದ್ ಏನ್ ತಿಳಿತದಿಲ್ಲ ನಿನಗೆ, ಹುಡುಗ ಬರ್ಲಿಕ್ಕತ್ತ ನೋಡು ಮಡಿಲೇ ಇದ್ದನ್ನ ಅಂತೇಳಿ ಹೆಂಡತಿಗೆ ಹಂಗ ಬೇಕಾದಂಗ ಬೈಲಿಕ್ ಶುರು ಮಾಡಿದ. ಈ ಕಡೆ ಫೋಟೋ ಒರೆಸ್ಲಿಕ್ಕತ್ತಾನ, ಗಂಧ ಹಚ್ಲಿಕ್ಕತ್ತಾನ, ಏನೋ ಮಾಡ್ಲಿಕ್ಕತ್ತಾನ. ಆದ್ರ ಕೆಟ್ಟ ಬೈಗಳ ಹೆಂಡತಿಗೆ ಬೈದ ಕೂಡ್ಲೆ ಅದು ಆಕಿ ಬರ್ಬೇಕಾದ್ರೆ ಆಕಿನ ಏನೋ ಕೆಲಸದಾಗಿದ್ಲು. ಮತ್ತ ಹುಡುಗ ಮುಂದ್ ಬಂದು ಕೂಡಲೇ ಇವೇನ್ ಮಾಡಿದ, ಅವಾಗ ಸಹನ ಆಗ್ಲಿಲ್ಲ, ಬಂದು ಮುಟ್ತಂದ್ರ ನನ್ನ ಮಡಿ ಹಾಳಾಗ್ತ ಅಂತೇಳಿ
ಏನ ಗಂಧ ತೇಲಿಕ್ ಹತ್ತಿದ್ರ ಆ ಗಂಧದ ತುಕ್ಕೊಂಡು ತಗೊಂಡು ಒಗದ್ ಬಿಟ್ಟ ಅದಕ್ಕೆ ಹುಡುಗ ಹೋಗೋದು ಕೂಡಲೇ ಅದು ಹೋಗಿ ಅದ್ರ ಹಣಿಗೆ ಬರದ ಹಣ್ಯಾಗ ರಕ್ತ ಸೋರ್ಲಿಕ್ಕತ್ತು. ಆಕಿ ಹೇಳ್ತಿ ಓಡಿ ಬದ್ಲು, ನಿನಗ್ ಸಾಯಿ ತನಕ ಬುದ್ಧಿನೇ ಬರುದಿಲ್ಲ ಅಂತ ಹೇಳಿ ಗಂಡಗ್ ಬೈದು ಕೂಸಿನ ಕರ್ಕೊಂಡು ಹೋದ್ಲು. ಕೂಸಿನ ಹಣಿಗೆ ರಕ್ತ ಬರ್ಲಿಕ್ಕತ್ತದ, ನಿನಗ್ ಎಂದರೆ ಬುದ್ಧಿ ಬರ್ತದ, ನಿನಗ್ ಸಾಯಿ ತನಕ ಬರುದಿಲ್ಲ ಅಂತ ಇವ್ ಬೈದು ಹೋದ್ಲು. ಇವೆಲ್ಲ ಯಾವ ಸಂದರ್ಭದಾಗ ಅದು? ಪೂಜಾ ಮಾಡೋ ಸಂದರ್ಭದಾಗ ಅದು. ಮತ್ತಿನ ಭಗವಂತೇನ್ ಇವನ್ನೆಲ್ಲ ಕೇಳ್ಕೊತ ಕೊಡ್ಬೇಕು, ಅವ್ನ ಪೂಜಾ ಸ್ವೀಕಾರ ಮಾಡ್ಬೇಕು ಹೇಳಿ ನೀವು. ಅದಕ್ಕ ನಾವು ಮಾಡೋ ಕರ್ಮಗಳು ಸರಿಯಾಗಿ ಸಮರ್ಥ ಒಂದ್ ಮಾತು ಹೇಳ್ತಾರ 12ನೇ ದಶಕನಾಗ್ರಿ, ನೀವು ಇಷ್ಟು ದಿವ್ಸ ಸತ್ಸಂಗ ಮಾಡ್ಲಿಕ್ಕತ್ತೀರಿ, ಇಷ್ಟು ದಿವ್ಸ ಪರಮಾರ್ಥದೊಳಗೆ ಇದ್ದೀರಿ, ಇಷ್ಟು ಗುರುವಿನ ಬಗ್ಗೆ ತಿಳ್ಕೊಂಡಿರಿ ಅಥವಾ ಗುರುವಿನ ಸೇವಾ ಮಾಡ್ಲಿಕ್ಕತ್ತೀರಿ, ಆದ್ರೂ ಸಹಿತ ನಿಮಗ ಅವ್ರ ಹಿಂದಾದಂತ ಮಹಾತ್ಮರಿಗೆ ಎಷ್ಟು ಲಗು ಸಾಕ್ಷಾತ್ಕಾರ ಆಗಿತ್ತು, ನಿಮಗ ಯಾಕೆ ಆಗವಲ್ತು ಅಂದ್ರ ಮಾಡ್ಲಿಕ್ಕತ್ತೇವು ತಪ್ಪಲಾರ್ದಂಗ ಮಾಡುವಲ್ಲಿ ಆಗ. ಅಚುಕ ಯತ್ನಕರವೇನ ದಾಸಬೋಧದಾಗ ಅಂತಾರ, ಅಚುಕ ತಪ್ಪಲಾರ್ದಂಗ ನೀವು ಮಾಡುವ ಪ್ರಯತ್ನ ಮಾಡುವಲ್ರಿ. ನೀವು ಮಾಡ್ತಿರಿ ಪ್ರಯತ್ನ, ಎಲ್ಲಾ ಮಾಡ್ತೀರಿ, ಮುಂಜಾನೆ ಸಂತರ್ಕ ಗುರು ಸೇವಾದಾಗೆ ಕಾಲ ಕಳಿತೀರಿ, ಎಲ್ಲಾ ಮಾಡ್ತಿರಿ, ಕರೆ ತಪ್ಪಲಾರ್ದಂಗ ಮಾಡುವಲ್ರಿ ಅಂತಾರ. ಅಚುಕ ಯತ್ನಕರವೇನ ಮನೋಣ ಕೇಲೇತೆ ಸಜನ. ಅದಕ್ಕ ನೀವು ಮಾಡಿದ್ರ ಫಲ ನಿಮಗ್ ಸಿಗವಲ್ತಾಗ್ಯದ. ಮತ್ತೆ ಸಿಗವಲ್ತು, ಹಿಂಗ್ ಮಾಡಬಾರ್ದು ಅಂತ ಹೇಳಿದ್ರ ಅದನ್ನ ಕೇಳುವಂತ ಮನಸ್ಥಿತಿನ ನಮ್ದಿಲ್ಲ. ಯಾಕಂದ್ರೆ ನಾವೆಲ್ಲ ತಿಳ್ಕೊಂಡೇ ಬರುವಂತದ್ದು ಒಳಗೊಂದು ಅಜ್ಞಾನ ಸೇರ್ಕೊಂಡು. ಅಚುಕ ಯತ್ನಕರವೇನ ಆ ಮನೋಣ ಕೇಲೇತೆ ಸಜನ. ಅದಕ್ಕೆ ನೀವು ಏನ್ ಇಚ್ಛಾ ಮಾಡಿರ್ತದ ಆಗವಲ್ತಾಗ್ಯದ, ರಗಡ್ ದಿವಸದಿಂದ ನಾಮಸ್ಮರಣೆ ಮಾಡ್ಲಿಕ್ಕತ್ತೀರಿ. ನಾಮದೊಳಗೆ ಏನದೇ ಒಂದು ಅಲೌಕಿಕ ದೃಶ್ಯಗಳನ್ನ ನಾವು ಕಂಡೇವನು. ಯಾಕೆ ಕಂಡಿಲ್ಲ ಅಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕತ್ತೇವ್, ಕರೆ ಮನಸ್ಸು ಎಲ್ಲೋ ಇಟ್ಟೇವ್, ವಿಚಾರ ಏನೋ ಮಾಡ್ಲಿಕ್ಕತ್ತೇವ್, ಶರೀರ ಇಲ್ಲೇ ಕೂತದ. ಒಮ್ಮೆ ನಾಮಸ್ಮರಣೆಕ ಪೂಜಾ ಕೂತಿದ್ದಂತೊಬ್ಬ, ಕೂತಾಗ ಸಾವ್ಕಾರ ಬಡ್ಡಿ ಆಡು ಮನುಷ್ಯ ಅವ. ಅವನಂತ ಅವ್ರು ಹೊರಗಿನವ್ರು ಬಂದ್ರಂತ, ಸಾವ್ಕಾರ ಇಲ್ಲನ್ರಿ, ಅವಾಗೇನೋ ಅಡಚಣೆ ಇತ್ತು, ರೊಕ್ಕ ಇಸ್ಕೊಂಡು ಬಡ್ಡಿ ಹೆಂಗ್ ತಗೋಬೇಕಂತ ಬಂದಿದಂತ. ಸಾವ್ಕಾರ ಇಲ್ಲದಿದ್ದಾರನ್ರಿ ಅಂತದ ಕೂಡಲೇ ಈಗ ಪೂಜಾ ಕೂತಿದ್ದವ ಅವ್ರ ಸೊಸೆ ಅನ್ಲಂತ, ಅವರು ಮಚ್ಗಾರ ಓಣ್ಯಾಗ ಹೋಗ್ಯಾರ್ರಿ ಅಂತ, ಚಪ್ಪಲ್ ತಗೊಂಡ್ ಬರ್ಲಿಕ್ಕೆ ಹೋಗ್ಯಾರ. ಇವ ಅಂದ, ನಾ ಇಲ್ಲೇ ಕೂತೀನಿ, ಏನ್ ಬುದ್ಧಿಗೆ ಹೇಳಿದ್ದೀನಿ ಗೊತ್ತಾಗ್ತಾ ಇಲ್ಲ ಅಂದ್ರ. ಹೌದ್ರಿ, ನೀವು ಪೂಜಾ ಮನೆ ಮಾಡ್ಲಿಕ್ಕತ್ತೀರಿ, ಕರೆ ನಿಮ್ಮ ಮನಸ್ಸು ಅಲ್ಲಿದಲ್ಲ ಚಪ್ಪಲ್ ಹೊಲ್ದಾನೋ ಇಲ್ಲೋ ಅಂತ. ಹಿಂಗ ನಮ್ದು ಏನಾಗ್ತಾ ಅಂದ್ರ ಮಾಡ್ತಿರ್ತೇವ್. ಈಗ ಸತ್ಸಂಗದೊಳಗ ಹಾಡ ಹಾಡ್ತಿರ್ತೇವ್, ಹಾಡ ಭಾವ ತುಂಬಿ ಹಾಡದ ಅರ್ಥ ಮನನ ಮಾಡ್ಕೊಂಡ ಅದಕ್ಕ ಆ ರೀತಿ ಒಂದು ರಸ ಸುರಿಸುವಂತ ರಾಗ ಸಂಯೋಜನ ಮಾಡಿ ಅತ್ಯಂತ ಆನಂದ ಪೂರ್ವಕ ಹಾಡಿದೆ ಅಂದ್ರೆ ಭಗವಂತಿಗೆ ಮೂಡ್ತದ. ಬರೇ ನಾ ಹಾಡಿದ್ದು ಮಂದಿಗೆ ಚಂದ ಅನಿಸ್ತದಿಲ್ಲೋ ಅಂತೇಳಿ. ಈಗ ನೋಡ್ರಿ, ಕೆಲವೊಬ್ರು ಹಾಡ ಹಾಡೋದು ಕೇಳಿನ್ ನಾನು, ಆನಂದದಿಂದ ಭಗವಂತಗ ಆ ಹಾಡ್ನ್ಯಾಗ ತೊಡ್ಕೊಳ್ಳೋ ಟೈಮ್ದಾಗ ಈ ಕೆಟ್ಟ ಭೈರವಿ ರಾಗ, ಚಾಂದ್ರಾಗ, ಅಳು ರಾಗಗಳು ಅದಕ್ಕೆ ದಾಟಿ ಹಚ್ಚಿ ಬಿಟ್ಟಿರ್ತಾರ. ಈಗ ತಿಳ್ಕೊರಿ, ಗೋಡ ತುಜೆ ರೂಪ ಗೋಡ ತುಜೆ ನಾಮ ದೇಯಿ ಮಾಜಾ ಪ್ರೇಮ ಸರ್ವಕಾಲ ಅಂತೇಳಿ ತುಕೋಬ್ಬಾರಾಯರ ಆ ಭಂಗದೊಳಗ ಅಂದಾರ. ಅದನ್ನ ಚಾಂದ್ರಾಗನಾಗ ಹಚ್ಚಿದ್ರೆ ಹೆಂಗ ಆಗ್ತ ಹೇಳ್ರಿ, ಒಳ್ಕೋತ ನಿನ್ನ ನಾಮ ಚಂದೋ ಯಪ್ಪ, ನಿನ್ನ ರೂಪ ಚಂದ ಅಂದಂಗ ಆಗ್ತಾ ಇಲ್ಲ. ಹೌದಲ್ಲ? ಗೋಡ ತುಜೆ ರೂಪ ಗೋಡ ತುಜೆ ನಾಮ ಅಂದ್ರ ಅಳ್ಕೋತ ನಿನ್ನ ನಾಮ ಚಂದದ, ನಿನ್ನ ರೂಪ ಚಂದದ. ಭಗವಂತ ಹಣಿ ಬಡ್ಕೋತಾನ, ನಿನಗ ಆನಂದರೇ ಆಗಿದಲ್ಲಿ ಕರೆ ಹೇಳಂತ. ನಾವು ಸುಮ್ಮನೆ ಮತ್ತಿಷ್ಟಾಗಿ ನಾ ಹೆಂಗ್ ಆಡಿದ್ನಿ ಅಂತೇಳಿ ಹಾಡು ಮುಗಿದ ಕೂಡಲೇ ಮತ್ತೊಬ್ರು ಇವನ್ ಹಾಡ ವರ್ಣನ ಮಾಡ್ಬೇಕು. ಏನ್ ಚಂದ ಆಡಿದ್ರಿ, ಇಷ್ಟೆಲ್ಲ ಉದ್ದೇಶ ಇಟ್ಟುಕೊಂಡು ನಾವು ಹಾಡ ಆಡಿದ್ರೆ ಏನಾಗೋದು? ಪ್ರವಚನ ಹೇಳೋದು ಹೊಸಾದ. ಇವತ್ತು ಪ್ರವಚನದಾಗ 4 ಮಂದಿ ಪ್ರವಚನಗಾರರು ಒಂದ್ ಸತ್ಸಂಗದಾಗ ಒಂದ್ ಕಾರ್ಯಕ್ರಮದಾಗ ಇದ್ದಾರ ಅಂತ ತಿಳ್ಕೊರಿ. ಮೊದಲು ಒಬ್ಬ ಪ್ರವಚನ ಹೇಳಿಕತ್ತಂದ್ರ ಹಿಂದಿನ 2ನೇ ನಂಬರ್ ಇರ್ತಾರ, ಅವ ಆ ಪ್ರವಚನ ಕೇಳಿರುದಿಲ್ಲ. ಅವ್ ಏನ್ ಮಾಡ್ತಾರ, ಅವನಕಿಂತ ಒಂದ್ ಬೇರೆ ಏನ್ರ ವಿಶೇಷ ಚಂದ ಅನ್ಸಂಗ್ ಹೇಳ್ಬೇಕಂತ ಅದೇ ತನ್ನ ತಲೆಯಾಗಿರ್ತದ. ಅವ್ ಹೇಳಿದ್ರೆ ಹಿಂದಿನ ಅಂದ್ರೆ ಪ್ರವಚನಕಾರರು ಒಟ್ಟ ಶ್ರವಣೆ ಮಾಡುದಿಲ್ಲ. ಅವರು ಒಟ್ಟ ಎಲ್ಲರಕ್ಕಿಂತ ಭಾರಿ ನಾ ಹೇಳ್ಬೇಕು ಅನ್ನೋ ಗುಂಗನ್ಯಾಗ ಅವ್ರ ಮೊದಲನೇವ್ರು 2ನೇದವ್ರು ಹೇಳಿದವ ಮಹಾತ್ಮರ ವಿಚಾರಗಳನ್ನೇ ಕೇಳುದಿಲ್ಲ. ಅಂದ್ರೆ ಇವೆಲ್ಲ ಕರ್ಮ ಮಾಡಿವ್ ಸಹಿತ ಅದು ಘಡೆ ಕರ್ಮ ಧರ್ಮತೆ ಪುಣ್ಯ ಘಾಟಿ ಪಡೆಯನ ಯಥಾ ಸಾಂಗರೆ ಕರ್ಮ ದೇಹಿ ಗಡೇನ. ಹಿಂಗ ಸರಿಯಾಗಿ ನಮ್ಮದು ಆಗುವುದಿಲ್ಲ.
ಏನ್ರಿ ಆಮೇಲೆ ಅಕಸ್ಮಾತ್ ನಾಮಸ್ಮರಣೆ ಮಾಡ್ಲಿಕ್ಕತ್ತೆ ಒಂದ್ ತಾಸು ನಾಮಸ್ಮರಣೆ ಮಾಡಿದೇವ್ ಅಂತ ತಿಳ್ಕೊಡ್ರಿ ನೀವು. ಅದು ನಾಮಸ್ಮರಣೆ ಎಷ್ಟು ಗುಪ್ತ ಇರ್ಬೇಕಂದ್ರ ಜ್ಞಾನಿಗಳಂತಾರ ಮನ್ಯಾಗ ಒಂದ್ 10 ತೊಲಿ ಬಂಗಾರ ಅದ ಅಂದ್ರ ಅಂಗಳದಾಗ ಇಟ್ಕೊಂಡು ಕೂಡ್ತೀಯ ನೀನು. ಒಂದ್ 10 ತೊಲಿ ಈಗಂತೂ 1.5 ಲಕ್ಷಕ್ಕೆ ಒಂದೊಂದ್ ತೊಲಿ ಅದ. ನಮ್ಮಂತೇಳಿ 10 ತೊಲಿ ಬಂಗಾರ ಅದ ನೋಡ್ ಬರ್ರಿ ಅಂತೇಳಿ ನಿಮ್ ಮನೆ ಅಂಗಳದಾಗ ಇಟ್ಕೊಂಡು ಕೂಡ್ತೀಯನಪ್ಪಾ. ಮತ್ತ ಬಂಗಾರಕ್ಕ ಅದನ್ನ ಎಷ್ಟು ಟ್ರೆಜರಿ ಒಳಗ್ ಗುಪ್ತವಾಗಿ ಯಾರಿಗೂ ಗೊತ್ತಾಗ್ಲಾರ್ದಂಗ ಇಡ್ತಿ. ಇದಕ್ ಬ್ರಹ್ಮಾಂಡದ ತೂಕನೇ ಸಾಲಾರ್ದಂತ ಭಗವಂತನ ನಾಮವನ್ನ ಒಂದ್ ತಾಸ್ ಕೂತಿದ್ರ 4 ಮಂದಿ ಒಂದ್ ಹೇಳ್ಕೊತ ಅಡ್ಯಾಡ್ತಿ. 4 ಮಂದಿ ನೋಡು ಕೂತಿದ್ರ ಕಣ್ಣು ಮುಚ್ಕೊಂಡು ಕೂತಿ ಬಿಡ್ತೀರ. ಧ್ಯಾನ ಭಾಳ ಮಾಡ್ತಾನಪ್ಪ ಇವಂತನ ಹಂಗ. ಅಂದ್ರೆ ಇವೆಲ್ಲ ಮಾಡಿವ್ ಕೆಟ್ರು ಅಂತ ಏನ ಬಸವಣ್ಣವ್ರ ಅಂದ ನೋಡ್ರಿ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು. ಮಾಡಿದ್ರು ಆದ್ರೂ ಕೆಟ್ರು, ನೀಡಿದ್ರು ಆದ್ರೂ ಕೆಟ್ರು. ಮಾಡುವ ನೀಡುವ ನಿಜ ಗುಣ ಉಳ್ಳವರ, ಮಾಡುವ ನೀಡುವ ನಿಜ ಗುಣ ಉಳ್ಳವರ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ, ಮಾಡಿ ಮಾಡಿ ಕೆಟ್ಟರು. ಮಾಡಿದ್ರು ಸಹಿತ ಕೆಟ್ಟ ಬಿಟ್ಟಿರ್ತೇವ್ ನಾವು. ಏನರೇ ಒಂದ್ ಮಠಕ್ಕ ಅಥವಾ ಎದಕ್ಕರ ರೊಕ್ಕ ಕೊಟ್ಟೇವಂದ್ರ ಅದನ್ನ ಮೊದಲು ಎಲ್ಲರಿಗೂ ಕಾಣಿಸುವಂಗ ಬರೆಸ್ತೇವ್ ನಾವು. ಎಲ್ಲರೂ ಬಂದ್ ನೋಡ್ಬೇಕು, ಅವ್ರ ಅಷ್ಟು ಕೊಟ್ಟಾರ, ಇವ್ರು ಇಷ್ಟು ಕೊಟ್ಟಾರ. ಅಥವಾ ಎಲ್ಲರೇ ಒಂದ್ ಸತ್ಕಾರ್ಯಕ್ಕೆ ರೊಕ್ಕ ಕೊಡ್ಬೇಕಾದ್ರ ಆ ರಿಸೀಟ್ ಬುಕ್ನಾಗ ಹಿಂದಿನವ್ರು ಎಷ್ಟು ಕೊಟ್ಟಾರ ನೋಡ್ರು ಅಂತ. ಹಿಂದಿನವ್ರು ಎಷ್ಟು ಕೊಟ್ಟಾರ, ಅದ್ರ ಹಿಂದಿನವ್ರು ಎಷ್ಟು ಕೊಟ್ಟಾರ, ಅದನ್ನ ನೋಡ್ಕೊಂಡು ಅವ್ರಕ್ಕಿಂತ ಒಂದ್ ರೂಪಾಯಿ 2 ರೂಪಾಯಿ ಹೆಚ್ಚು ಕೊಡ್ಬೇಕಂತ ಇಷ್ಟೇ. ಅಂದ್ರ ಮಾಡಿ ಸಹಿತ ಯಥಾ ಸಾಂಗರೇ ಕರ್ಮತೆ ಈಗಡೇನ. ಹಂಗಂದ್ರ ಈ ಕೈಲೆ ಕೊಟ್ಟದ್ದು ಮತ್ತೊಂದು ಕೈ ಗೊತ್ತಾಗಿರ್ಬಾರ್ದು. ಕೊಡುವಣಿಕೆ, ಅದಕ್ಕೆ ದಾನ ಮಾಡುವಣಿಕೆ ಅಂತಾರ. ರಹೀಮನ್ ಅನ್ನುವಂತ ಭಕ್ತ ದಾನ ಮಾಡ್ತಿದ್ದಂತ. ತುಳಸಿದಾಸರ ಕಾಲದೊಳಗ ರಹೀಮನ್ ಅನ್ನುವಂತ ಕೃಷ್ಣ ಭಕ್ತ, ಅವ ದಿವ್ಸ ಸ್ನಾನ ಪೂಜೆ ಮುಗಿಸ್ಕೊಂಡು ಬಂದ ಮನಿ ಮುಂದ್ ಕಟ್ಟಿ ಮೇಲೆ ಕುತ್ಕೊಂಡ ಯಾರು ಬರ್ತಾರ ಅವ್ರಿಗೆ ಏನ್ ಕೇಳ್ತಾರ ಅಂತ ದಾನ ಮಾಡ್ತಿದ್ದಂತ. ದಾನ ಮಾಡುವತ್ನ್ಯಾಗ ಏನ್ ಮಾಡ್ತಿದ್ದಂದ್ರ ಅವ ದಾನ ಹಿಂಗ್ ಕೊಡ್ಲಿಕ್ಕೆ ಅದಕ್ಕೆ ಸಾಲ ಹಿಡ್ದ ನಿನ್ ದಾನ ತಗೋತಿದ್ರು. ಅವ್ರು ಕೊಡುವತ್ನ್ಯಾಗ ಹಿಂಗ್ ಕೈ ಮಾಡಿದಾಗ ನಾಚ್ಕೊಂಡಂಗ್ ಮಾಡಿ ಹಿಂಗ್ ಮೋತಿ ಈ ಕಡೆ ಮಾಡವಂತ. ನಾವ್ ಹೆಂಗ್ ಕೊಡುವತ್ನ್ಯಾಗ ಫೋಟೋ ತೆಗೆಸ್ಕೋತೀರ ಹಂಗಿಲ್ಲ. ಆ ಕೊಡುವತ್ನ್ಯಾಗ ಹಿಂಗ್ ಕೈ ಮಾಡುವತ್ನ್ಯಾಗ ಮೋತಿ ಹಿಂಗ್ ನಾಚ್ಕೋತಿದ್ದಂತ. ಮಂದಿ ಅನ್ನೋರು ಇಂಥ ದೊಡ್ಡ ಭಕ್ತರ ರಹೀಮನ್ ದಾನ ಕೊಡ್ತಾನ, ನಾಚ್ಕೋತಾನ ಯಾಕ ಅಂತೇಳಿ ಸಮಸ್ಯೆ ಬಂತಂತ. ಮತ್ತಿನ್ ಯಾರನ್ನ ಕೇಳ್ಬೇಕಂದ್ರ ತುಳಸಿದಾಸರ ಅಂತೇಳಿ ಹೋದ್ರಂತ ಅವ್ರೆಲ್ಲಾರು ಕೂಡಿಸಿ. ಹಿಂಗ್ರಿ ನಮ್ಮಲ್ಲಿ ಒಬ್ಬ ರಹೀಮನ್ ಅನ್ನುವಂತ ಭಕ್ತಿದಾರ, ದಿವ್ಸ ದಾನ ಮಾಡ್ತಾ ದಾನ ಕೈ ಮ್ಯಾಲೆತ್ತು ದಾನ ಮಾಡೋ ಹೊತ್ನ್ಯಾಗ ನಾಚ್ಕೋತಾರಲ್ಲ ಯಾಕ್ರಿ ಅಂತ ಕೇಳಿ. ತುಳಸಿದಾಸರು ಮತ್ತು ದೊಡ್ಡ ಜ್ಞಾನಿಗಳು ಅಂತರ್ದೃಷ್ಟಿಯಿಂದ ನೋಡಿದ್ರು. ಏನ್ ದಾನ ಮಾಡೋಣಿಕೆ ಅಂದ್ರ ಅವ್ರು. ಇಂಥ ಭಕ್ತ ಇವನ್ ಹಂಗೆ ಗುಪ್ತ ಇಡಬಾರದು, ಇವನ್ ಜಗತ್ತಿಗೆ ಪ್ರಕಟ ಮಾಡ್ಬೇಕಂತ ಹೇಳಿ ಒಂದ್ ಚೀಟಿ ಬರೆದ್ರಂತವ್ರು, ಒಂದ್ ಪತ್ರ. ಐಸಿ ದೇನಿ ದೇನ ಜೋ ಕಿತ್ ಸಿಕ್ಕೆ ಓ ಸೈ, ಜೂಜು ಕರು ಉಂಚೋ ಕರೋ ಕ್ಯೋ ಕ್ಯೋ ನೀಚೆ ನೈ ಬರದ್ರಂತ. ಐಸಿ ದೇನಿ ದೇನ ಜೋ ಕಿತ್ ಸಿಕ್ಕೆ ಓ ಕೈಸೈ. ಎಲ್ಲಿ ಕಲ್ತಿಪ್ಪ ಇಂಥದ್ದು ಕೊಡುದು? ಯಾವಾಗ ಕೊಡುವತ್ತ ಕೈ ಮೇಲೆ ಎತ್ತಿ ಅವಾಗ ನೀನ್ ಹಚ್ಕೊಂಡಂಗ ಯಾಕೆ ಮಾಡ್ತೀಯ ಅಂತ ಬರದ್ರಂತ. ಬರ್ದಾಗ ಅದನ್ನ ಬಂದು ಇವ್ರು ರಹೀಮನ್ ಭಕ್ತ ಕೊಟ್ಟ ಕೂಡ್ಲೆ ಅವರು ಒಂದು ಉತ್ತರ ಬರ್ದಂತ. ದೇನಹಾರ ಕೊಯ್ ಔರ್ ಹೈ ಏ ಜಗ್ ಜೋ ದಿನ್ ರೈನ್, ಲೋಗ್ ಭರಮ್ ಕರೆ ಆಸೋ ನೀಚೆ ನೈನ್, तुलसी इस संसार में, तुलसी इस संसार में सबसे मिलिए भाई, ना जाने किस रूप में ನಾರಾಯಣ ಮಿಲ್ ಜಾಯ್ ಬರದ್ರಂತ. ಅಂದ್ರ ನಾ ಎಲ್ಲ ಹಿಂಗ್ ದಾನ ಕೊಡ್ಬೇಕಂದ್ರೆ ಕೊಟ್ಟದವ. ಈ ಭೂಮಿ, ಆಕಾಶ, ನೀರ, ಹವ ಎಲ್ಲ ಕೊಟ್ಟವ ಅವಿದ್ದಾನ. ಇಲ್ಲಿ ಏನದ ಎಲ್ಲ ಅವಂದದ.
ಅದನ್ನ ನಾ ಕೊಡ್ತನಂದೆ. ಆ ಒಂದಕ್ಕೆ ನಾ ಕೊಡ್ತಂತ ಅಭಿಮಾನದಿಂದ ನಾ ಕೈ ಎತ್ತಿ ಮೋತಿ ಎತ್ತಿ ಗದಿ ಕೊಡ್ತನ ಬರ್ರಿಪ್ಪ ಅಂದಾಗ ಭಗವಂತನೇ ಬಂದ ದಾನ ತಗೊಳಿಕ್ ಬಂದಿದ್ರೆ ಎಷ್ಟ್ ಆಗ್ತದ, ನಾಚಿಕ್ ಬರ್ತದ ಇದು. ಅದಕ್ಕೆ ನನಗೆ ನಾಚಿಕ್ ಬಂದಂಗ ಆಗ್ತದಂತೆ ತುಳಸಿದಾಸರಿಗೆ ಪತ್ರ ಬರ್ದಂತ. ಇದು ಕೊಡುಣಿಕೆ ಅಂತಾರ. ಇದು ಕೊಡು, ಇದು ಯಥಾಸಾಂಗ ದಾನ ಮಾಡೋದು. ಧನದಾನ, ವಸ್ತ್ರದಾನ, ಅನ್ನದಾನ, ಉದಕದಾನ, ಕರಿ ಬ್ರಾಹ್ಮಣ ಸಂತರ್ಪಣ ಸತ್ವ, ಅಂತ ಸತ್ವಗುಣ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಇನ್ನೊಬ್ಬ ಭಿಕ್ಷಕ್ ಹೋದಂತ್ರಿ, ಹೋಗಿ ಮನಿ ಇದ್ದವು, ವಕೀಲ್ ಡಾಕ್ಟರ್ ಮನಿ ಇತ್ತಂತದ. ಅಲ್ಲಿ ಹೋಗಿ ಭಿಕ್ಷಾ ಕೊಡ್ರಿ ಹಾಕ್ರಿ ಅದಂತ ಬಂದಂತ. ಯಾಕೋ ನಿನಗೇನಾಗ್ಯದಂತದ? ಇಲ್ರಿ 4 ದಿವಸದಿಂದ ಉಪವಾಸ ಇದ್ದೇನ್ರಿ, ನಮಗ್ ಏನಾರ ಅಷ್ಟು ಕೊಡ್ರಿ, ನಾ ಇಲ್ಲಿಕಂದ್ರ ಸಾಯ್ತನ್ ನೋಡ್ರಿ, ಹಂಗಾಗ್ಯದ ನನಗ ಹಸು ಅಂತಂದ ತ್ರಾಸ ಆಗ್ಲಿಕ್ಕತ್ತ. ಅವಂದಂತ ನೋಡಪ್ಪ, ಅದಕ್ಕೆಲ್ಲ ನೀನು ಎಕ್ಸ್ರೇ ಗಿಕ್ಸ್ರೇ ಮಾಡಿಸ್ಬೇಕಾಗ್ತದ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಇವನ್ನೆಲ್ಲಾ ಮಾಡಿಸಿ ಖರೆ ನೀ ಉಪವಾಸ ಇದ್ದಿ ಅಂದ್ರೆ ಕೊಡ್ತೀನಿ ಅಂತ. ಅವಂದ ಅಷ್ಟೆಲ್ಲ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಎಕ್ಸ್ರೇ ಮಾಡಿಸಿ ಇವ್ರಂತ ಬರೋದ್ರಾಗೆ ಮತ್ ಊಟ ಆಗ್ತದಂತೇಳಿ ಮುಂದಿನ ಮನಿಗೆ ಹೋದಂತ. ಅದು ವಕೀಲ ಮನಿ ಇತ್ತು. ಅಲ್ಲಿ ಅಂದ್ರ ನನಗೇನ್ರ ಕೊಡ್ರಿ, 4 ದಿವಸದ ಉಪವಾಸ ಇದ್ದೀನಿ, ನನಗೆ ನೋಡ್ರಿ ಅಂತೇಳಿ ಹೊಟ್ಟೆ ತೋರಿಸ್ಲಿಕ್ಕತ್ತಂತ. ವಕೀಲ ಬಂದಂತ, ಹೌದು ನೀ 4 ದಿವಸದಿಂದ ಉಪವಾಸ ಇದ್ದನ ಅನ್ನೋದಕ್ಕೆ ಏನ್ ಸಾಕ್ಷಿ ಅದ ಅಂತ ಕೇಳಿದಂತ. ಏನ್ ಸಾಕ್ಷಿ ಅದಪ್ಪ? ಅಂತದೊಂದ್ ಸಾಕ್ಷಿ ತಗೊಂಡ್ ಬಾ, ಕೋರ್ಟಿಗೆ ಕೇಸ್ ಹಾಕು, ಕೋರ್ಟ್ನಾಗ ಅಕಸ್ಮಾತ್ ನೀ ಗೆದ್ದಿ ಅಂದ್ರ ನಿನಗ ನನಗ ಕೊಡ್ತೀನಿ ದಾನ ಅಂತದ, ಬಕ್ರೆ ಆಗ್ತ ಅಂದ್ರ. ಇವೆಲ್ಲ ಹೆಂಗ ಆಗ್ತಾವ ಅಂದ್ರ, ದಾನ ಮಾಡಬೇಕು ರೈಮನ್ ಗತಿ ದಾನ, ಯಥಾಸಾಂಗರೇ ಕರ್ಮತೆ ಹೀಗಡೆ. ಹಿಂಗಾಗಿ ನಾವು ಮಾಡುವಂತ ಕರ್ಮ ಸಾಂಗವಾಗಿ ಸರಿಯಾಗಿ ಆಗ್ತಂತ ಹೇಳಿಕ್ ಬರುದಿಲ್ಲ ಅಂತ. ಹಿಂಗಾಗಿ ಅದರಿಂದ ಬರುವಂತ ಧರ್ಮ ಏನ್ ಪುಣ್ಯ ಇರ್ತಲ್ಲ, ಗಡೇ ಧರ್ಮತೆ ಪುಣ್ಯ ಘಾಟಿ ಪಡೇನ, ಅದರಿಂದ ಪುಣ್ಯ ಬರುದಿಲ್ಲ, ಮತ್ತಷ್ಟು ಇನ್ನ ಪಾಪನೇ ಸೇರ್ಕೋತ ಅಂತ ತಿಳ್ಕೊರಿ ನೀವು. ದಯಾಪಾಹತ ಸರ್ವಭೂತಿಯ ಸೇನ, ಹೋಗ್ಲಿ ಬಿಡು ಅವೆಲ್ಲ ಇದೆಲ್ಲ ಸರಿಯಾಗಿ ಆಗೋದಿಲ್ಲ. ಭೂತದಯ ಯಾರೇ ಬೇಕಲ್ಲ ನಿನಗ? ಭೂತದಯ ಟೇವ ಮಗಕಾಯ ಊಣ ಪ್ರಥಮ ಸಾಧನ ಏಚಿ ಎಸಿ ಅಂತ ತುಕಾರಾಮ್ ಮಹಾರಾಜರು ಬಾರಾಭಂಗದೊಳಗೆ. ನೀ ಏನು ಮಾಡಬೇಡ, ಈ ಪರಮಾರ್ಥವಾಗಿ ಇದ್ದಿಲ್ಲ, ಸರ್ವಭೂತಗಳಲ್ಲಿ ನಿನಗೆ ದಯಾ ಹುಟ್ಲಿ ಅಂತಾರವ್ರು. ನಿಮ್ ಮಂದಿ ಮೇಲೆ, ನಿಮ್ ಇದ್ರ ಮೇಲೆ ಅಷ್ಟೇ ದಯಾ ಹುಟ್ಟಬಾರದು. ಈಗ ಏನ್ರ ಒಂದು ಕಾರ್ಯಕ್ರಮ ಮಾಡಿದ ಕೂಡಲೇ ಮಗಳನ್ನ, ಅಳಿಯನ್ನ, ಮುತ್ತೈದೆ ಅಂತ ಕರೆದು ಅವ್ರಿಗೆ ಊಟಕ್ಕೆ ಹಾಕಿ ಎಲ್ಲಿ ಹೊರಗೆ ಹೋಗಬಾರ್ದು ಅಂತ ಹಿಂಗಲ್ಲದು. ಏನ್ರಿ ಹಿಂಗೆ ಮಾಡ್ದ ಬಹಳ ಶಾಣ್ಯರಿದ್ದಾರ. ಎಷ್ಟು ಶಾಣ್ಯತನ ಅದ ಅಂದ್ರ ಸರ್ವಭೂತದಲ್ಲಿ ದಯಾ ಬೇಕಂತಾರು. ಏನು ಸರ್ವಭೂತದ ಮಾತ್ರದಲ್ಲಿ ನಮ್ಮಲ್ಲಿ ದಯಾ ಹುಟ್ಲಿಕ್ಕಂತಂದ್ರೆ ಇದು ಪ್ರಥಮ ಸಾಧನ ಹೆಚ್ಚಿ ಹಸಿ. ನೀ ಭಗವಂತನ ಒಲಸುಗೊಳಿಕ್ಕೆ ನಿನ್ನಂತಲ್ಲಿ ಇರಬೇಕಾದಂತ ಮುಖ್ಯ ಏನಪ್ಪಾ ಅಂದ್ರ ಪ್ರಥಮ ಸಾಧನ. ನಮ್ ಮಂದಿ ಮೇಲೆ ದಯಾ ಹುಟ್ಟುದು, ನಮ್ ಮಂದಿ ತ್ರಾಸ ನಿಮಗ ಮತ್ತು ಹೊರಗಿನವ್ರ ಬಗ್ಗೆ ನಿನ್ಗೆ ಯಾಕೆ ಆಗೋಲ್ಲ ಅಂದ್ರೆ ಅಲ್ಲಿ ನೀ ಭಗವಂತರನ್ನ ಕಾಣ್ಲಿಕ್ಕತ್ತಿಲ್ಲ. ಪುಕಾಚೆ ಮುಖಿ ನಾಮ ತೇಹಿ ವಚನ, ದಯಾನೂ ಇಲ್ಲ, ಪುಕ್ಕಟ್ ನಾಮದ ಇದೆ. ಮಹಾರಾಜರು ಬಂದು ರೊಕ್ಕ ತಗೊಂಡೇ ನಮ್ಗ ಉಪದೇಶ ಕೊಟ್ಟಿಲ್ಲ. ಸದ್ಗುರುಗಳು ಬಂದ ಈ ನಾಮನ ಸಾಕ್ಷಾತ್ಕಾರ ಮಾಡ್ಕೊಂಡನೆ, ಇದಕ್ಕೊಂದು 1 ಕೋಟಿ 2 ಕೋಟಿ ರೊಕ್ಕ ಆಗ್ತಂತೆ, ಹಿಂಗೇನ್ರಿ ಇಸ್ಕೊಂಡ್ ಕೊಟ್ಟಾರ? ಏನೂ ಇಲ್ಲ, ನಮ್ ಮನೆ ತನಕ ಬಂದ್ ತಗೋರು, ಉದ್ಧಾರ ಆಗು ಅಂತೇಳಿ ಸಾಕ್ಷಾತ್ಕಾರ ಪಡ್ಕೊಂಡಂತ ಸಬೀಜ ನಾಮವನ್ನು ಕೊಟ್ಟಾರ. ಅದನ್ನರೇ ಚಂದಗೆ ಅಲ್ಲಿಕ್ಕೆ ತೇಹಿ ವಸೇನ, ಅದನ್ನೂ ಅಲ್ಲಿಕ್ಕೆ ನಿನಗೆ ಆಗವಲ್ತು ಅಂದ್ರ ಏನ್ ಹಣೆ ಬಡ್ಕೊಳಿಪ್ಪ ಅಂತೇಳಿ ಸಮರ್ಥರು ಏನಂತಾರಂದ್ರೆ, ಇವನ್ನೆಲ್ಲ ಮಾಡ್ತೇವ್ ಕರೆ, ಸರಳವಾದದ್ದು, ಸುಲಭವಾದದ್ದು, ಅಲ್ಲಿಕ್ಕೂ ಸರಳದ ಅಂದ್ರ ಆನಂದ ಕೊಡ್ತದ ಅಂತ ನಾಮ. ಈಗ ಹಿಂದೊಂದು ಶ್ಲೋಕನಾಗ 88ನೇ ಶ್ಲೋಕನಾಗ ಬಂದಿತ್ ನೋಡ್ರಿ, ಬಹು ಚಾಂಗಲೇ ನಾಮ ಯಾರಾಘವಾಚೆ, ಬಹು ಚಾಂಗಲೇ ನಾಮ ಯಾರಾಘವಾಚೆ, ಅತಿ ಸಾಜಿರೇ ಸ್ವಲ್ಪ ಸೋಪೆ ಪುಕಾಚೆ, ಅತಿ ಸಾಜಿರೇ ಸ್ವಲ್ಪ ಸೋಪೆ ಪುಕಾಚೆ, ಕರಿಮೂಳ ನಿರ್ಮೂಳ घेता भवाचे, जीवा मानवा हेची कैवल्य साचे, ಬಹು ಚಾಂಗಲೆ ನಾಮ ಯಾರಾಘವ. ಚಾಂಗ್ಲಿ ಅಂತಾರ, ಬಾಳ ಚಂದ. ಚಾಂಗ್ಲಿ ಅಂತಂದ್ರೆ ಮರಾಠಿ ಒಳಗೆ ಗೊತ್ತಿದಾರ, ಎಕ್ದಮ್ ಚಾಂಗ್ಲೆ ಚಾಂಗ್ಲೆ ಅಂತಾರ ನೋಡ್ರಿ. ಅಂದ್ರೇನು, ಬಹಳ ಚಂದದ ಈ ರಾಮನಾಮನ್.
ಯಾ ರಾಘವಾಚ, ಈ ರಾಘವನ ನಾಮ ಬಹಳ ಚಂದದ, ಅತಿ ಸಹಜರೇ, ಅಗ್ರಿ ಸರಳದ, ಸ್ವಲ್ಪೇ ಅದ, ಏನೋ ಒಂದ್ ಇಷ್ಟುದ್ದಿಲ್ಲ, 2 ಅಕ್ಷರ, ಬಾಯಿ ತೆಗೆದ್ರ ರ ಆಗ್ತದ, ಬಾಯಿ ಮುಚ್ಚಿದ್ರ ಮ ಆಗ್ತದ, ಇಷ್ಟು ಸರಳದ, ಸ್ವಲ್ಪ ಸೋಪೆ ಪುಕಾಚೆ, ಅಲ್ಲಿಕ್ಕೂ ಅಷ್ಟೊಂದು ಸರಳದ. ಎಂತವ್ರು ಬೇಕಾದವ್ರು ಸಹಿತ ರಾಮನಾಮ ವಾಲ್ಯ ಕೋಳ್ಯ ಅಂತ ನಮ್ಮಂತವ್ರಿಗೆ ಆಗುದಿಲ್ಲ, ರಗಡೆ ಎಲ್ಲ ಕಲ್ತವ್ರಿದ್ದೇವು. ಕರಿಮೂಳ ನಿರ್ಮೂಳ ಗೀತಾ ಭವಾಚೆ. ಆದ್ರ ಅಷ್ಟೇ ಸಣ್ಣ ನಾಮ ಈ ಭವಸಾಗರದಿಂದನೇ ಏನಪ್ಪಾ ಅಂದ್ರೆ ನಮ್ಮನ್ನು ಪಾರ್ ಮಾಡಿಬಿಡ್ತದ. ಜೀವ ಮಾನವ ಹೆಚ್ಚಿ ಕೈವಲ್ಯ ಸಾಚೆ, ಇದೇ ನಿನಗೆ ಕೈವಲ್ಯ ಪದವಿಯನ್ನ ಕೊಡ್ತದ ಅಂತೇಳಿ ಆ ನಾಮದ ಮಹಿಮೆಯನ್ನ ಹೇಳ್ತಾರ. ಆಮೇಲೆ ಊಟಕ್ಕೆ ಕೂತಾಗಾದ್ರೂ ಸಹಿತ ಆ ನಾಮಸ್ಮರಣೆ ಯಾಕೆ ಮಾಡಬಾರದು ಅಂತಾರವ್ರು. ಜನಿ ಭೋಜನಿ ನಾಮ ವಾಚೆ ಓದಾವೆ. ಊಟ ಮಾಡೋ ಹೊತ್ನ್ಯಾಗ ನೀವು ಆ ನಾಮವನ್ನ ಬಾಯಿಯಿಂದ ಅನ್ಕೋತ ನಾಮಸ್ಮರಣೆ ಮಾಡ್ಕೋತ ಊಟ ಮಾಡ್ರಿ ಅಂತಾರ. ಅತಿ ಆದರೆ ಗದ್ದೆ ಘೋಷೆ ಮನಾವೆ. ಭಗವಂತನ ನಾಮಸ್ಮರಣೆ ಗುಣಗಾನ ಮಾಡ್ಕೋತೀರ್ರಿ. ಹರಿಚಿಂತನೆ ಅನ್ನ ಸೇವಿತ ಜಾವೆ. ಆ ಭಗವಂತನ ನಾಮದ ಚಿಂತನದೊಳಗ, ಭಗವಂತನ ಸದ್ಗುರುನಾಥನ ಚಿಂತನದೊಳಗ ಒಂದೊಂದು ತುತ್ತ ಗುರುನಾಥ ಇದು ನೀ ಕೊಟ್ಟ ದೇಣಿಗೆ ಅಂತೇಳಿ ಆ ನಾಮಸ್ಮರಣೆಯೊಂದಿಗೆ ತಗೊಂಡ್ರಂದ್ರ ಆ ಒಂದು ತುತ್ತ ಅಮೃತ ಆಗಿಬಿಡ್ತದ. ಆ ಒಂದು ತುತ್ತ ಅಮೃತ ಆಗ್ತದ. ತರಿ ಶ್ರೀ ಹರಿ ಪಾವಿಗೆ ಸ್ವಭಾವೇ. ಹಂಗ ನೀವು ಮಾಡಿದ್ರಿ ಅಂದ್ರ ಆ ಅನ್ನದ ಪ್ರಭಾವದಿಂದ, ಅನ್ನದಿಂದ ಗುಣ, ಗುಣದಿಂದ ಏನಪ್ಪಾ ಅಂದ್ರ ಸಾತ್ವಿಕತೆ ಮೈಗೂಡ್ತು, ಭಗವಂತನ ಭಕ್ತಿ ನಿರ್ಮಾಣ ಆಗ್ತದ. ಆಮೇಲೆ ಸತ್ವಗುಣ, ಶುದ್ಧ ಸತ್ವಗುಣದಿಂದ ಮಾಡಿದಂತ ಎಲ್ಲಾ ಭಕ್ತಿಯ ಕಾರ್ಯಗಳನ್ನು ಭಗವಂತಗೆ ಅರ್ಪಣಾ ಮಾಡುವಂತ ಅಂತ ಒಂದು ವಿಶೇಷ ಪ್ರಜ್ಞೆ ಜಾಗೃತ ಆಗ್ತದ. ಹಿಂಗೆಲ್ಲಾ ಆದಾಗ ಮಾತ್ರ ನಮಗ ಈ ಭವಸಾಗರದಿಂದ ಪಾರ ಆಗುವಂತಹ ಒಂದು ಅವಕಾಶ ಭಗವಂತ ಒದಗಿಸಿಕೊಡ್ತಾನ. ಗುರುವಿನ ಕೃಪಾ ನಮಗ ಆಗ್ತದ ಅಂತೇಳಿ ಈ ಒಂದು 2 ಶ್ಲೋಕನೊಳಗ ನಮಗ ಇದು ಆಗ್ತದ. ಇಷ್ಟಕ್ಕ ಈ ಸಮಯನು ಅಲ್ಲಿಗೆ ಬಂದ್ಬಿಡುತ್ತೀಗ. ಅದಕ್ಕೆ ಒಟ್ಟಿನ ಮೇಲೆ ಮಾಡೋಣ ಅಚುಕ ಯತ್ನ ಕರವೆ, ತಪ್ಪಲಾರ್ದಂಗ್ ಮಾಡೋಣ. ಏನೇ ಮಾಡೋದಿದ್ರ ತಪ್ಪಲಾರ್ದಂಗ್ ಮಹಾತ್ಮರು ಹೆಂಗ್ ಹೇಳ್ಯಾರ ಹಂಗ್ ಮಾಡೋಣ. 4 ಹೊತ್ತು ಭಜನೆ ಮಾಡೋದ್ ಕೂಡ ಕಾಕರಾರ್ತಿ ಮುಂಜಾನೆ 5:30 6:30 ಮಾಡೋದು ಬಿಟ್ಟು 9ಕ್ಕೆ ಹೇಳುದು, 9ಕ್ಕೆ ಅದು 7 ನಾರಾಯಣ 7 ಲಕ್ಷ್ಮೀ ರಮಣ ಅಂದ್ರೆ ಹೆಂಗ್ ಹೇಳ್ರಿ ನೀವು? ಯಾಕಂದ್ರ ನಾವು 9 ತಾಳಿಗೆ ಹೇಳಾರ್ದು 9ಕ್ಕೆ ಭಗವಂತನ ಎಬ್ಸುದು ಅದು ಅಂದ್ರೆ ಅವೆಲ್ಲ ಲೆಕ್ಕ ತಪ್ಪಿದಂಗ ಆಗ್ತಾವ. ಅಚುಕ ಯತ್ನ, ತಪ್ಪಲಾರ್ದಂಗ ಸದ್ಗುರುಗಳು ಹೆಂಗ್ ಹೇಳ್ಯಾರ ಉಪಾಸನ ಆ ಪ್ರಕಾರ ಸರಿಯಾಗಿ ನಾವು ಮಾಡಿ ದೇವಂದ್ರ ಅದ್ರ ಫಲ ನಮಗ್ ಸಿಗ್ತದ. ಮತ್ತಿನ್ನು ಎಷ್ಟ್ ಹೇಳಿದ್ರು ಕೇಳಿದ್ರೆ ನಮ್ಮ ಅವಗುಣ ಬಿಡ್ಬೇಕಂತಾರ. ನಾವ್ ಯಾರು ಹೇಳಿದ್ರು ಕೇಳುದ್ರ ಅಂದ್ರೆ ಏನ್ ದೊಡ್ಡ ಶಾಣೆತನ ಅಲ್ಲ. ಮಹಾತ್ಮರು ಹೇಳಿದ್ದಕ್ಕರೆ ಹೂ ಅನ್ನು, ಹೂ ಅಂದ ಅವ್ರು ಹೇಳಿದಂಗ ನಡೆದೇವಂದ್ರ ನಾವು ನೀವು ಗುರು ಕೃಪಾದಿಂದ ಉದ್ಧಾರ ಆಗ್ತೇವು ಅಂತ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಆಮೇಲೆ ಚಂದ್ರಕುಮಾರ್ ಮಹಾರಾಜರು, ಮಹಾಸ್ವಾಮಿ ಇವರೆಲ್ಲರೂ ನಮ್ಮ ಮೇಲೆ ಮಾಡ್ಲಿ. ಇದ್ರೊಳಗ ನಿಜವಾದ ಆನಂದದ ಅನುಭೂತಿ ನಮಗ ನಿಮಗ ಆಗ್ಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ. आकल्पायुष्वावे तया कुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामक निदान पांडुरंग पुंडली कवरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर, जय श्रीराम, जय जय रघुवीर समर्थ. ಶ್ರೀರಾಮ್ ಸಮರ್ಥ. ನಿಮ್ಗೆ ಎಷ್ಟು ಇವತ್ತೊಂದು ಆನಂದ ದಿವಸ ಅಂದ್ರೆ ಇವತ್ತಿಗೆ ಮನಾಚೆ ಶ್ಲೋಕದ 100 ಶ್ಲೋಕಗಳನ್ನ ನಾವು ಮಾಡಿ ಶ್ರವಣ ಮಾಡಿದ್ವಿ. ಅಂದ್ರೆ ಗುರುಗಳ ಕೃಪೆಯಿಂದ ಮತ್ತೆ ಶ್ರೀ ಗುರುಗಳು ಬಂದಿಲ್ಲಿ ಗುರುವಾರ ನಮ್ಗೆ 100 ಶ್ಲೋಕವನ್ನ 205 ಶ್ಲೋಕದಲ್ಲಿ 100 ಶ್ಲೋಕಗಳನ್ನ ನಾವು ಪಾರ್ ಮಾಡಿದೀವಿ. ಅಂದ್ರೆ ಏನು ಆಗಿಲ್ಲ ಅಂತಲ್ಲ, ಏನಾದ್ರು ಆಗೇ ಇರುತ್ತೆ, ನಮ್ಗೆ ಖಂಡಿತವಾಗ್ಲೂ ಆಗಿರತ್ತೆ, ಏನಾಗಿಲ್ಲ ಅಂತಲ್ಲ, ನಮ್ಮ ಮೇಲೆ ಕೃಪೆ ಆಗಿದೆ. ಆದ್ರೂ ಅಲ್ಪ ಸ್ವಲ್ಪಕ್ಕೆ ನಾವು ಸಂತುಷ್ಟ ಪಡಬಾರ್ದು. ನಮ್ಮ ಹಸಿವು ಹೆಂಗಿರ್ಬೇಕು ಅಂದ್ರೆ ಜ್ಞಾನದ ಹಸಿವು ಬಹಳ ಅಗಾಧವಾಗಿರ್ಬೇಕು, ಬಹಳ ಇನ್ನೂ ಬೇಕು ಅಂತದ್ ಇರ್ಬೇಕು. ಇಷ್ಟಕ್ಕೆ ಅಯ್ಯೋ 100 ಆಯ್ತಲ್ರಿ ನಾವು ಪಾಸ್ ಆಗ್ಬಿಟ್ರಿ ಅಂತೇಳಿ 100ಕ್ಕಾದ್ರೂ ನಾವು ಪಾಸ್ ಆಗಿಲ್ಲ. ಇನ್ನು 205 ಯಾವಾಗ ಮುಗಿಯುತ್ತೋ ಅವಾಗ ನಾವು ಪಾಸ್ ಆಗ್ತೀವಿ.
205 ಶ್ಲೋಕಗಳನ್ನ ಗುರುಮುಖೇನ ಬೋಧನೆ ತಗೊಂಡು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಗುರು ಮಹಾರಾಜರು ಕೃಪೆ, ಸಮರ್ಥ ರಂಗರಾವ್ ಮಹಾರಾಜರು, ಚಂದ್ರಕುಮಾರ್ ಮಹಾರಾಜರು, ಶ್ರೀ ಗುರುಗಳು ಇಲ್ಲಿ ನಿತ್ಯ ಬಂದು ನಮ್ಗೆ ಏನ್ ಬೋಧನೆ ಮಾಡ್ತಾರೆ ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಅವಾಗ ಅಲ್ಲಿ ತನಕ 205 ಶ್ಲೋಕಗಳು ಮುಟ್ಟಿದಾಗ ನಮ್ಮ ಜೀವನದ ಯಥಾರ್ಥ ಅಂದ್ರೆ ಸಾರ್ಥಕ ಆಗಿದೆ ಅಂತ ನಮಗೆ ಕಂಡು ಬರುತ್ತೆ. ಅವ್ರು ಪ್ರತಿ ವಾರ ಹೇಳ್ಕೊಟ್ಟಿದ್ದಾರೆ, ನಾವು ಚೂರಾರು ಪ್ರಯತ್ನ ಮಾಡ್ಲೇಬೇಕು. ಇನ್ ಮಾಡ್ಲಿಲ್ಲ ಅಂದ್ರೆ ಯಾವಾಗ ಮಾಡೋದು? ಅನ್ಕೊಳ್ಳೋಣ ನಮ್ದು ಇದೇ ಜನ್ಮ ಕಡೆ ಜನ್ಮ ಇದೆ, ಮಾನವ ಜನ್ಮ ಬಂದಿರೋದು ಇದೇ ಒಂದು ಕಡೆ ಜನ್ಮ. ಈ ಜನ್ಮದಲ್ಲಿ ನಾವು ನೀವು ಎಲ್ಲರೂ ಸೇರಿ ಗುರುಗಳು ಬರ್ತಾರೆ, ಇನ್ನು ಇದು ಮನಾಚ ಶ್ಲೋಕ ಮುಗಿದ್ಮೇಲೆ ಇನ್ನೇನ್ ತಗೋತಾರೋ ಗೊತ್ತಿಲ್ಲ, ಇನ್ನೇನ್ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಏನ್ ಬೋಧನೆ ಮಾಡ್ತಾರೋ ಗೊತ್ತಿಲ್ಲ. ನಾವು ಅದಕ್ಕೆ ಕಾಯ್ತಾ ಇರ್ಬೇಕು, ಯಾವಾಗ್ಲೂ ಕೇಳ್ಕೋಬೇಕು ಅವ್ರನ್ನ. ನೀವು ಮುಂದೆ ಇದಾದ್ಮೇಲೆ ಏನ್ ಹೇಳ್ಕೊಡ್ತೀರಾ ಗುರುಗಳೇ, ಇದಾದ್ಮೇಲೆ ನಮ್ಗೆ ಏನ್ ಬೋಧನೆ ಮಾಡ್ತೀರಾ, ಯಾಕಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ಬೇಕು ಅನ್ನೋದನ್ನ ಹಂಬಲ ಇಟ್ಕೋಬೇಕು ನಾವು. ಅಂದ್ರೆ ಇಂದ್ರಿಯಗಳು ಹೆಂಗೆ ಚಾಪಲ್ಯ, ಇಂದ್ರಿಯ ಚಾಪಲ್ಯ ಹೆಂಗ್ ಇದೆಯೋ ನಮ್ಗೆ ಇನ್ನೂ ಊಟದ ಬಗ್ಗೆ, ತಿಂಡಿ ಬಗ್ಗೆ, ಇದ್ರ ಬಗ್ಗೆನೂ ಇಂದ್ರಿಯ ಚಾಪಲ್ಯ, ಅದೇ ಇಂದ್ರಿಯಗಳನ್ನ ತೆಗೆದು ಇಲ್ಲಿ ಹಚ್ಬೇಕು. ಕೇಳ್ಕೊತಿರ್ಬೇಕು ಅವ್ರನ್ನ, ಗುರುಗಳೇ ಯಾವಾಗ ಇನ್ನೂ ಹೇಳ್ಕೊಡ್ತೀರಾ, ಇನ್ನೂ ಯಾವಾಗ ಹೇಳ್ಕೊಡ್ತೀರಾ. ಇವತ್ತು ಅದ ಎಷ್ಟ್ ಚೆನ್ನಾಗ ಗೋಪಾಲ್ ದಾಸರದ್ದು ಅದು ಎಷ್ಟ್ ಚೆನ್ನಾಗಿತ್ತದು ಪದ, ಎಷ್ಟ್ ಚೆನ್ನಾಗಿದೆ ಅಂತ. ಗುರುಗಳು ಅದು ಕಂಠ ಹೇಳ್ತಾ ಹೇಳ್ತಾ ಎಷ್ಟು ಇದಕ್ ಹೋಗ್ಬಿಡುತ್ತೆ, ಮೇಲ್ ತನಕ ಹೋಗ್ಬಿಡುತ್ತೆ. ಅಂದ್ರೆ ಈ ಒಂದು ನಾವು ದೇಹಕ್ಕೆ ವಯಸ್ಸಾಗಿದೆ ಅಂದ್ರೂ ಕೂಡ ಆ ಕಂಠ ವಾಣಿ ಏನಿದೆಯೋ, ವಾಣಿ ಅದೇ ಕಾಯಂ ಹಂಗೆ ಇರುತ್ತದು. ಹಾಗಾಗಿ ಏನು ಅದು ಇದಾಗ್ಬಿಡ್ತಿತ್ತು ಅಂದ್ರೆ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಗುರುಗಳೇ ಅದು ಹೆಂಗೆ ಇದಾಗತ್ತೆ ಅಂದ್ರೆ, ಒಳಗಿಂದ ಏನ್ ಆನಂದ ಬರತ್ತೋ ಅದು ಗರ್ಜನೆ ಆಗ್ತಿತ್ತು, ಅದು ಹಂಗಾಗ್ಬಿಟ್ಟಿತ್ತು. ಅಷ್ಟು ತುಂಬಾ ಚೆನ್ನಾಗಿತ್ತು. ಅವರೆಲ್ಲ ಹೋಗ್ಬಿಟ್ರೇನೋ ಹೇಳೋರು. ಯಾರಾದ್ರೂ ಏನಾದ್ರು ಹೇಳ್ತೀರಾ? ನೋಡಿ ಇವತ್ತು 100 ಶ್ಲೋಕನ ನಾವು ದಾಟಿದೀವಿ, 100 ಶ್ಲೋಕ ಕಂಪ್ಲೀಟ್ ಆಗಿದೆ. ಇಲ್ಲಿ ಅವಕಾಶ ಅಲ್ಲ, 205 ಶ್ಲೋಕ ಆದ್ಮೇಲೂ ಮತ್ತೇನಾದ್ರೂ ನಾವು ನೀವುಗಳೆಲ್ಲ ದಾಸಬೋಧದ ಕೆಲವೊಂದು ವಿಶೇಷ ಓವಿಗಳನ್ನ, ವಿಶೇಷ ಅವನ್ನೆಲ್ಲ ನಾವು ಚಿಂತನೆ ಮಾಡೋಣ. ಖಂಡಿತ ಖಂಡಿತ. ಯಾವಾಗಲೂ ನಾನ್ ನಿಮ್ ಜೊತೆ ಸೇವಾ ಮಾಡ್ಕೊತಾನೆ ಇರ್ತೇನೆ. ನೀವೇನಕ್ಕ ಯಾರಾದ್ರೂ ಏನಾದ್ರು ಹೇಳ್ಬೇಕಾ? ಯಾವಾಗ್ಲೂ ನಮ್ ಜೊತೆಗಿರ್ತೀವಂತಾರಲ್ಲ, ಅದಕ್ಕಿಂತ ಹೆಚ್ಚಿಂದ ಇನ್ನೇನು ಇಲ್ಲ. ಸಾಕು, ಇದಕ್ಕಿಂತ ಹೆಚ್ಚಿಂದ ಏನೂ ಬೇಕಿಲ್ಲ. ನಿಜವಾಗಿನೂ ಯಾವಾಗ್ಲೂ ನಮ್ ಜೊತೆಗಿದ್ದಾರಂದ್ರೆ ಭಗವಂತ ನಮ್ ಜೊತೆಗಿದ್ದಾನ ಅನ್ನೋ ಒಂದು ಭಾವ ನಮ್ಗೆ ಅಷ್ಟೇ. ಯಾವಾಗಲೂ ನಿಮ್ ಜೊತೆ ಸೇವಾದಾಗೆ ಇರ್ತೇನೆ. ಸಾಕ್ರಿ, ಅದಕ್ಕಿಂತ ಹೆಚ್ಚಿಂದ ಎಂತದ್ದು ಇಲ್ಲ. ಯಾಕಂದ್ರೆ ನಿಮ್ಮಂತ ಶ್ರವಣಿಕರು, ನಿಮ್ಮಂತ ಭಕ್ತಿವಂತರು ಸಿಕ್ಕಿದ್ದೆ ನನಗ ಅಪರೂಪ ನನ್ನ ಜೀವನದೊಳಗೆ. ನೀವು ಸಿಕ್ಕಿರಿ ಅಂದ್ರೆ ಅದು ಗುರುವಿನ ಕೃಪಾ. ಸತ್ಸಂಗದೊಳಗೆ ಮನುಷ್ಯಗೆ ಅದು ಎಷ್ಟು ಒಂಥರದ್ ಸಮಾಧಾನ ಕೊಡ್ತದ ಅಂದ್ರ ಇದ್ರಂತ ಪುಣ್ಯ ಇನ್ಯಾವ್ದು ಇಲ್ಲ. ನೀವು ಹೇಳ್ತೀರಂದ್ರೆ ನೀವಲ್ಲ, ನಾವು ಕೇಳ್ತೀವಂದ್ರೆ ನಾವು ಅಲ್ಲ. ಖರೆ ಅದ ಅಗದಿ ಖರೆ ಅದ. ಅದು ತನ್ನನ್ ತಾನೇ ಹೌದು, ಅದನ್ನ ತಾನೇ ವ್ಯಕ್ತ ಮಾಡ್ತಾ ಇದೆ. ಅದನ್ನ ಅದೇ ಕೇಳ್ತಾ ಇದೆ, ಅದೇ ಹೇಳ್ತಾ ಇದೆ. ನಾನು ಕೇಳ್ತೀನಿ ಅನ್ನೋದು ಸುಳ್ಳು. ಎಲ್ಲಾ ಕಡೆನೂ ಅದೇ, ತ್ರಿಪುಟಿ ಒಳಗ ಅದೇ ತುಂಬೇದಂತಾರ. ಕೇಳೋರೊಳಗೂ ಅದ, ಕೇಳೋರೊಳಗೂ ಅದ, ಹೇಳು ಪ್ರಕ್ರಿಯೆದೊಳಗೂ ಅದ ಅಂತ, ವಾಣಿ ಒಳಗೂ ಇರ್ತದಂತ. ಹಂಗ ಏನ್ ದೊಡ್ಡ ಬಿಟ್ರೆ ಇನ್ನೊಂದ್ ಏನು ಇಲ್ಲೇ ಇಲ್ಲ ಅಲ್ಲಿ ಅಂತ. ಗುರುನಾಥನ ಕೃಪಾ, ಇನ್ನೊಂದ್ ಏನ್ ಇಲ್ಲೇ ಇಲ್ಲ. ಅದನ್ನ ನಮ್ಗೆಲ್ಲಾ ನೀವು ತಿಳಿಸ್ಕೊಡ್ಲಿಕ್ಕತ್ತಿರಲ್ಲ, ಧನ್ಯವಾದಗಳು ನಿಮ್ಗೆ. ನಾ ತಿಳಿಸ್ಕೊಡ್ರೆ ಅದ್ರ ಒಳಗ ಮಹಾರಾಜರು ಕುತ್ಕೊಂಡ ಅದನ್ನ ನುಡಿಸ್ಲಿಕ್ಕತ್ತಾರ. ಇದೆಲ್ಲಾ ಚಂದ್ರಕುಮಾರ್ ಮಹಾರಾಜರ ಕೃಪಾ, ನಮ್ಮ ಮಹಾರಾಜರ ಕೃಪಾ. ನಾವು ನೀವು ಇಂತ ಒಂದು ಅಧ್ಯಾತ್ಮದ ಚಿಂತನದ ಕಾಲ ಕಳ್ಲಿಕ್ಕತ್ತೇವೆ. ಗುರುವಿಗೆ ಎಷ್ಟ್ ಸಲ ನಮಸ್ಕಾರ ಮಾಡಿದ್ರು ಕಮ್ಮಿ. ಗುರುಗಳು ನಮ್ ಜೊತೆಗಿರೋದ ನಮ್ಗೂ ಪುಣ್ಯದ ಫಲ. ಅಲ್ಲ, ಪರಮ ಭಾಗ್ಯ ಏನ್ ನೋಡ್ರಿ, ಗುರುಗಳೇ 100ನೇ ಶ್ಲೋಕಕ್ಕೆ ಹೇಳಿದ್ರು, ನಾ ನಿಮ್ಮ ಜೊತೆಗೆ ಸದಾ ಇರುತ್ತೇನೆ. ಏನಪ್ಪಾ, ಸಾಕ್ಷಾತ್ ಗುರುನೇ ಹಾಕ್ತಿದ್ದಾನೆ ನಿಮ್ ಜೊತೆ, ಯಾವಾಗ್ಲೂ ಇರ್ತೀನಿ ಅಂದ್ರೆ ನಾವ್ ಯಾಕೆ ಭಯ ಪಟ್ಕೋಬೇಕತ್ತಕ್ಕ? ಅದು ಏನು ಭಯ ಪಡೋ ಕಾರಣನೇ ಇಲ್ಲ. ಸಮರ್ಥ ನಮ್ ಜೊತೆಗಿದ್ದಾರೆ ಅಂದ್ಮೇಲೆ ನಾವ್ ಭಯ ಪಡೋ ಕಾರಣನೇ ಇಲ್ಲ, ಯಾವ್ದೊಬ್ಬ ಚಿಂತೆ ಮಾಡೋ ಕಾರಣನೂ ಇಲ್ಲ. ಇಲ್ಲ, ಖರೆ. ಜೀವನದ ಸಾರ್ಥಕತೆಗೆ ಏನೇನು ಬೇಕನ್ನೆಲ್ಲ ಮಹಾರಾಜರು ನಮ್ಮಿಂದ ನುಡಿಸ್ತಾರ. ಅದು ನುಡಿಯೋರು ಮಹಾರಾಜರೇ ಇದ್ದಾರ, ಕೇಳೋರು ಮಹಾರಾಜರೇ ಇದ್ದಾರ. ಇದೊಂದು ದೊಡ್ಡ ಅವಕಾಶ ನಮಗೆ ಜೀವನದಾಗ ಸಿಕ್ಕದ. ನಾವು ನೀವೆಲ್ಲ ಇದರ ಲಾಭ ಪಡ್ಕೊಂಡು ಹೋಗ್ತೇವೆ. ಖಂಡಿತ ಗುರುಗಳೇ, ಖಂಡಿತ. ಅಪ್ಪಣೆ ಕೊಡ್ತೀರಿ? ಆಯ್ತು ಗುರುಗಳೇ.
राजाधिराज सद्गुरुनाथ महाराज की जय। श्री गुरुदेव दत्त।